ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಈ ಸಂಸ್ಥೆಯ ಅಧ್ಯಕ್ಷರಾದ ಪೂಜ್ಯಪಾದ ಗುರುಗಳಿಗೆ ಭಕ್ತಿಯಿಂದ ವಂದಿಸಿ, ಶ್ರದ್ಧೆಯ ಪ್ರಾಚಾರ್ಯರೇ, ಭರವಸೆಯ ಶಿಕ್ಷಕ ಬಂಧುಗಳೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ನನಗೆ ಬಹಳ ಸಂತೋಷ ಆಯಿತು. ನಿಮ್ಮ ಪ್ರಾಚಾರ್ಯರು ಫೋನ್ ಮಾಡಿ ನಮ್ಮ ಸಂಸ್ಥೆಯಲ್ಲಿರುವಂಥ ಶಿಕ್ಷಕ ಬಂಧುಗಳಿಗೆ ಒಂದು ಪುನಶ್ಚೇತನ ಕಾರ್ಯಾಗಾರ ಮಾಡ್ತಾ ಇದ್ದೀವಿ ಅಂತ ಹೇಳಿದ. ಈ ಪುನಶ್ಚೇತನ ಅನ್ನೋದಿದೆಯಲ್ಲ, ಇದು ಇಲ್ಲದೇ ಇದ್ದರೆ ಬರೀ ಶಿಕ್ಷಣ ಕ್ಷೇತ್ರಕ್ಕೆ, ಶಿಕ್ಷಕ ವೃತ್ತಿಗೆ ಅಷ್ಟೇ ಅಲ್ಲ, ಯಾರೇ ಇರಲಿ, ಪುನಶ್ಚೇತನ ಮಾಡಿಕೊಳ್ಳದೇ ಇದ್ದರೆ, ಅಪ್ಡೇಟ್ ಮಾಡಿಕೊಳ್ಳದೇ ಇದ್ದರೆ ಎಷ್ಟು ನಷ್ಟ ಆಗುತ್ತೆ ಅಂದರೆ, ಒಬ್ಬ ವ್ಯಕ್ತಿ ತುಂಬ ಚೆನ್ನಾಗಿ ಡ್ರೈವಿಂಗ್ ಮಾಡ್ತಾನೆ, ಡ್ರೈವಿಂಗಿಗೆ ಬೇಕಾದಂಥ ಎಲ್ಲ ಸ್ಕಿಲ್ ಅವನ ಕಡೆ ಇದೆ, ತುಂಬ ವೇಗವಾಗಿ ಗಾಡಿ ಓಡಿಸ್ತಾನೆ, ತುಂಬ ಚೆನ್ನಾಗಿ ಓಡಿಸ್ತಾನೆ, ವೇಗವಾಗಿ ಓಡಿಸ್ತಾನೆ, ಅದ್ಭುತವಾಗಿ ಓಡಿಸ್ತಾನೆ. ಆದರೆ ಇಂಧನಕ್ಕಾಗಿ ಗಾಡಿ ನಿಲ್ಲಿಸದೇ ಇದ್ದರೆ ಗಾಡಿ ಮುಂದಕ್ಕೆ ಓಡಲ್ಲ. ಹೇಗೋ ಹಾಗೆ ನಾವು ಎಷ್ಟೇ ವಿವೇಕಶಾಲಿಗಳಾಗಿದ್ದರೂ, ಎಷ್ಟೇ ವಿಚಾರವಂತರಾಗಿದ್ದರೂ, ಎಷ್ಟೇ ವಿಶೇಷ ಕೌಶಲ್ಯಗಳನ್ನು ಹೊಂದಿದ್ದರೂ ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗದೇ ಇದ್ದರೆ ಒಂದು ದಿನ ನಮ್ಮ ಗಾಡಿನೂ ಕೂಡ ನಿಂತು ಹೋಗ್ತದೆ. ಅದಕ್ಕೆ ಪುನಶ್ಚೇತನ ಕಾರ್ಯಾಗಾರಗಳನ್ನು ಮಾಡೋದು. ನಿಮಗೆ ಗೊತ್ತಿರಬೇಕು, ಈ IT ಸೆಕ್ಟರಲ್ಲಿ ವರ್ಕ್ ಮಾಡ್ತಾರಲ್ಲ ಇಂಜಿನಿಯರ್ಸ್, ಅವರ ಕಂಪ್ನಿಗಳವರು ಅವ್ರ ಹತ್ರ ಎಷ್ಟು ಕೆಲಸ ತಗೋತಾರೆ ಅಂದರೆ, ಕಂಪ್ನಿಯ ಮಾಲೀಕರು ವಿಚಾರ ಮಾಡ್ತಿರ್ತಾರೆ, ಇವ್ರನ್ನ ಪ್ರೊಡಕ್ಟಿವಿಟಿ ಹೆಚ್ಚಿಗೆ ಮಾಡೋದಕ್ಕೆ, ಕ್ರಿಯೇಟಿವಿಟಿ ಹೆಚ್ಚಿಗೆ ಮಾಡೋದಕ್ಕೆ ಇವ್ರನ್ನ ಹೆಂಗೆ ದುಡಿಸ್ಕೋಬೇಕು ಅಂತ ತುಂಬ ಕೆಲಸ ತಗೋತಿರ್ತಾರೆ ಅವ್ರ ಕಡೆ. ಮೀನ್ವೈಲ್ ಮಧ್ಯದಲ್ಲಿ ಅವರಿಗೆ ಇಂಥದ್ದು ಒಂದೊಂದು ಸಣ್ಣ ವರ್ಕ್ಶಾಪ್ ಮಾಡ್ತಿರ್ತಾರೆ. ವರ್ಕ್ಶಾಪ್ ಮಾಡಿದ ತಕ್ಷಣ ಪ್ರೊಡಕ್ಟಿವಿಟಿ ಹೆಚ್ಚಿಗೆ ಆಗುತ್ತೆ, ಕ್ರಿಯೇಟಿವಿಟಿ ಹೆಚ್ಚಿಗೆ ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಆದರೆ ವರ್ಕಿಂಗ್ ನೇಚರ್ ರೈಟ್ ಪಾತ್ ಒಳಗಡೆ ಬರುತ್ತೆ. ಅದಕ್ಕೆ ನನಗೆ ನಿಜವಾಗಿಯೂ ಖುಷಿ ಆಯಿತು. ಮತ್ತು ಇನ್ನೊಂದು ಏನು ಖುಷಿ ಆಯಿತು ಅಂದರೆ, ಸಾಮಾನ್ಯವಾಗಿ ನಮ್ಮ ಜನ ಇದ್ದಾರಲ್ಲ, ನಮ್ಮ ಜನ ಅಂದರೆ ಟೀಚರ್ಸ್, ತುಂಬ ಇಷ್ಟಪಡೋದು ರಜೆನ. ಅಂಥ ರಜೆಯೊಳಗೂ ನೀವು ವರ್ಕ್ಶಾಪಿಗೆ ಬಂದಿದ್ದೀರಲ್ಲ. ಬಹಳ ಜನಕ್ಕೆ ವರ್ಕ್ಶಾಪ್ ಬೇಕಾದರೆ ಇಷ್ಟಪಡ್ತಾರೆ, ರಜೆಯೊಳಗೆ ವರ್ಕ್ಶಾಪ್ ಇಷ್ಟಪಡೋದಿಲ್ಲ. ನೀವು ರಜೆಯೊಳಗಡೆ ಪ್ರೊಫೆಷನಲಿ ಏನಾದರೂ ಸ್ವಲ್ಪ ತಿಳ್ಕೋಬೇಕು ಅನ್ನೋ ಕಳಕಳಿಯಿಂದ ಈ ಒಂದು ವರ್ಕ್ಶಾಪ್ ಅರೇಂಜ್ಮೆಂಟ್ ಆಗಿದೆ. ಅದಕ್ಕೆ ನನಗೆ ಬಹಳ ಖುಷಿಯಾಯಿತು. ಬಿಫೋರ್ ಸ್ಟಾರ್ಟಿಂಗ್ ಮೈ ಲೆಕ್ಚರ್, ವುಡ್ ಲೈಕ್ ಟು ಆಸ್ಕ್ 1 or 2, 3 questions to you. ಕ್ವೆಶ್ಚನ್ ನಂಬರ್ 1, ಅತಿ ಕಷ್ಟಕರವಾದ ಕೆಲಸ ಯಾವುದು? ಅತಿ ಕಷ್ಟಕರವಾದ ಪ್ರೊಫೆಷನ್ ಯಾವುದು? ಕ್ಯಾನ್ ಎನಿಬಡಿ? ಓ, ಥ್ಯಾಂಕ್ ಯು. ಎಲ್ಲ ಪ್ರೊಫೆಷನ್ಗೆ ಕಂಪೇರ್ ಮಾಡಿ ಹೇಳ್ತಾ ಇದ್ದೀರಾ? ಗುಡ್. ನೆಕ್ಸ್ಟ್ ಕ್ವೆಶ್ಚನ್, ಅತಿ ಸುಲಭವಾದ ಕೆಲಸ ಯಾವುದು? ಮೋಸ್ಟ್ ಈಸಿಯೆಸ್ಟ್ ಪ್ರೊಫೆಷನ್ ಆನ್ ದ ಅರ್ತ್? ಹೌ ಇಟ್ ಪಾಸಿಬಲ್? ಎರಡೂ ನೀವೇ ಹೇಳ್ತಾ ಇದ್ದೀರಲ್ಲ. ಅತಿ ಕಷ್ಟದ ಕೆಲಸನೂ ಟೀಚರ್ ಎಲ್ಲರದ್ದು ಒಪಿನಿಯನ್ ಸೇಮಾ? ಥ್ಯಾಂಕ್ ಯು. ಮತ್ತು ಅತಿ ಈಸಿನೂ ಟೀಚರ್ ಪ್ರೊಫೆಷನ್? ಹಿಂಗಿರೋದಕ್ಕೆ ಸಾಧ್ಯ ಇಲ್ಲ. ಹಿಂಗಿರೋದು ಏನಾದರೂ ಇದಕ್ಕೆ ಇಬ್ಬಂದಿ ಮನೋಭಾವ ಅಂತ ಕರೀತಾರೆ, ಅಥವಾ ಎರಡು ದೋಣಿ ಒಳಗಡೆ ಕಾಲಿಡೋದು ಅಂತ. ಹೆಂಗೆ ಬರ್ತದೋ ಹಂಗೆ ಬಾಚ್ಕೊಂಡು ಹೋಗಿಬಿಡೋದು ಅಂತ ಕರೀತಾರೆ.
ಶುಡ್ ನಾಟ್ ಬಿ ಲೈಕ್ ದಟ್. ನಾನೊಂದು ಆನ್ಸರ್ ಕೊಡ್ತೀನಿ ನೋಡಿ. ದೇರ್ ಈಸ್ ನೋ ಎನಿ ಟಫೆಸ್ಟ್ ಪ್ರೊಫೆಷನ್ ಆನ್ ದ ಅರ್ತ್ ಆ್ಯಂಡ್ ದೇರ್ ಈಸ್ ನೋ ಈಸಿಯೆಸ್ಟ್ ಪ್ರೊಫೆಷನ್ ಆನ್ ದ ಅರ್ತ್. ಅತಿ ಕಷ್ಟದ ಕೆಲಸ ಅಂತ ಭೂಮಿ ಮೇಲೆ ಯಾವುದೂ ಇಲ್ಲ, ಅತಿ ಸುಲಭದ ಕೆಲಸ ಅಂತಲೂ ಭೂಮಿ ಮೇಲೆ ಯಾವುದೂ ಇಲ್ಲ. ಕಷ್ಟ ಮತ್ತು ಸುಲಭ, ಕಠಿಣ ಮತ್ತು ಸುಲಭ ಅನ್ನೋದು ನಮ್ಮ ಮನಸ್ಥಿತಿಯ ಮೇಲೆ ನಿರ್ಧಾರ ಆಗುತ್ತೆ. ಕಟ್ಟಿಗೆ ಹೊಡೆಯೋದಕ್ಕೆ ಹೋಗ್ತಾರಲ್ಲ, ಕಲ್ಲು ಹೊಡೆಯೋದಕ್ಕೆ ಹೋಗ್ತಾರಲ್ಲ, ಅದಕ್ಕಿಂತ ಕಷ್ಟನಾ ಟೀಚರ್ ಪ್ರೊಫೆಷನ್? ಅದಕ್ಕಿಂತ ಕಷ್ಟನಾ? ಮತ್ತು ಕಷ್ಟ ಅಂತ ಯಾಕೆ ಹೇಳ್ತೀರಿ? ಮೈಂಡ್ಸೆಟ್. ನಮ್ಮ ಆಲೋಚನೆಗಳೇ ನಾವಾಗಿರ್ತೀವಿ. ವಿ ಆರ್ ಅವರ್ ಥಾಟ್ಸ್. ನಾವೇನು ಅಂದ್ಕೊಳ್ತೀವಲ್ಲ ಅದಾಗಿರ್ತೀವಿ. ಪ್ರತಿದಿನ ಬೆಳಕು ಹರಿದ ತಕ್ಷಣ ಬೆಟ್ಟಕ್ಕೆ ಹೋಗಿ ಕಲ್ಲು ಒಡೆದು ಜೀವನ ಸಾಗಿಸೋ ಎಷ್ಟೋ ಜನ ನಾನು ಆರಾಮಾಗಿದ್ದೀನಿ ಅಂತಿರ್ತಾರೆ. ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ಳೋ ಎಷ್ಟೋ ಜನ ನನ್ನ ಜೀವನ ಭಾಳ ಕಷ್ಟದೊಳಗಡೆ ಇದೆ ಅಂತಾರೆ. ಹೌ ಟು ಡಿಫೈನ್ ಇಟ್? ಇದನ್ನು ಹೆಂಗೆ ಡಿಫೈನ್ ಮಾಡೋದು? ಯಾವ್ದು ಈಸಿ, ಯಾವ್ದು ಟಫ್ ಅಂತ ಹೆಂಗೆ ಡಿಫೈನ್ ಮಾಡೋದು? ದಿನಕ್ಕೆ 200, 300, 500 ರೂಪಾಯಿ ದುಡಿಯೋರು ರಾಜ ರಾಣಿ ಥರ ಜೀವನ ಮಾಡ್ತಿರ್ತಾರೆ. 2, 3, 4, 5 ಕೋಟಿ ರೂಪಾಯಿ ಸಂಪಾದನೆ ಮಾಡೋರು ಊಟ ಸೇರೋದಿಲ್ಲ, ನಿದ್ದೆ ಬರೋದಿಲ್ಲ, ಖುಷಿನೇ ಇರೋದಿಲ್ಲ. ಟೋಟಲಿ ಇಟ್ ಈಸ್ ಟು ಡಿಫ್ರೆಂಟ್. ನಾವು ಯಾರೂ ಇದನ್ನು ಡಿಫೈನ್ ಮಾಡೋಕ್ಕಾಗೋದಿಲ್ಲ. ಇದು ಈಸಿ, ಇದು ಕಷ್ಟ, ಇದು ಒಳ್ಳೆಯದು, ಇದು ಕೆಟ್ಟದ್ದು ಅಂತ. ನಾವು ಹೇಗೆ ಅದನ್ನು ಸ್ವೀಕಾರ ಮಾಡ್ತೀವಿ ಅನ್ನೋದ್ರ ಮೇಲೆ ವೃತ್ತಿ ಘನತೆಯನ್ನು ಹೆಚ್ಚು ಮಾಡ್ಬೋದು. ಪ್ರೊಫೆಷ್ನಲ್ ಡಿಗ್ನಿಟಿ ಆಫ್ ಲೇಬರ್ ಅಂತ ಒಂದು ವರ್ಡ್ ಇದೆ. ಯಾವುದೂ ಶ್ರೇಷ್ಠ ಅಲ್ಲ. ಬೀದಿ ಕಸ ಗುಡಿಸೋ ಕೆಲಸಕ್ಕೇನು ಘನತೆ ಇದೆಯೋ ಅಷ್ಟೇ ಘನತೆ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಕೆಲಸಕ್ಕೂ ಇದೆ. ದಟ್ ಈಸ್ ಡಿಗ್ನಿಟಿ ಆಫ್ ಲೇಬರ್. ಒಂದು ಸ್ವಲ್ಪ ನಾವೇನು ಮಾಡ್ತಿರ್ತೀವಿ, ನಾವೆಲ್ಲ ಉದ್ವೇಗಕ್ಕೆ ಒಳಗಾಗ್ತೀವಲ್ಲ ಭಾವನಾತ್ಮಕವಾಗಿ. ನಮ್ಮ ಪ್ರೊಫೆಷನಲ್ ನೋಬೆಲ್ ಪ್ರೊಫೆಷನ್, ಜಗತ್ತಿನಲ್ಲಿ ಇಂಥ ಪ್ರೊಫೆಷನ್ನೇ ಯಾವುದೂ ಇಲ್ಲ, ಜಗತ್ತಿನ ಎಲ್ಲ ಪ್ರೊಫೆಷನ್ನವ್ರಿಗೂ ನಾವೇ ಶ್ರೇಷ್ಠ, ಹೀಗೆಲ್ಲ ಮಾತಾಡ್ತಿರ್ತೀವಿ. ನೋ, ನಾಟ್ ಲೈಕ್ ದ್ಯಾಟ್. ಎಲ್ಲ ಪ್ರೊಫೆಷನ್ಗೂ ಅದರದೇ ಆದ ಒಂದು ಘನತೆ ಇರ್ತದೆ. ಅಡುಗೆ ಮಾಡೋರು ಅಷ್ಟೇ ದೊಡ್ಡವರು, ಟೀಚಿಂಗ್ ಮಾಡೋರು ಅಷ್ಟೇ ದೊಡ್ಡವರು, ಪೊಲೀಸರು ಅಷ್ಟೇ, ವಕೀಲರು ಅಷ್ಟೇ, ಎಲ್ಲರೂ ಅಷ್ಟೇ. ಆದರೆ ಟೀಚಿಂಗ್ ಪ್ರೊಫೆಷನ್ನಲ್ಲಿರುವಂಥ ಪ್ರೊಬೆಬಿಲಿಟೀಸ್ ಏನಿದಾವಲ್ಲ, ಸಾಧ್ಯತೆಗಳು, ದೇ ಆರ್ ಟೋಟಲಿ ಡಿಫ್ರೆಂಟ್. ಇಲ್ಲಿ ಏನು ಆಪರ್ಚುನಿಟೀಸ್ ಇದ್ದಾವಲ್ಲ, ಇಲ್ಲೇನು ಅವಕಾಶಗಳಿದಾವಲ್ಲ, ಈ ಅವಕಾಶಗಳನ್ನು ಬೇರೆ ಪ್ರೊಫೆಷನಲ್ಲಿ ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಅಲ್ಲಿ ಇದನ್ನು ನಾವು ಅಪೇಕ್ಷೆ ಮಾಡೋದಕ್ಕಾಗೋದಿಲ್ಲ. ನಾವೇನು ಮಾಡಬಹುದು ಅದನ್ನು ಬೇರೆಯವರು ಮಾಡಲಿಕ್ಕೆ ಆಗೋದಿಲ್ಲ. ದಟ್ ಈಸ್ ವೈ ಇಟ್ ಈಸ್ ಟು ಡಿಫ್ರೆಂಟ್ ಪ್ರೊಫೆಷನ್. ಥರ್ಡ್ ಕ್ವಶನ್, ಎಷ್ಟು ಜನ ಇದರಲ್ಲಿ ಟೀಚಿಂಗ್ ಪ್ರೊಫೆಷನಲ್ ಟ್ರೈನಿಂಗ್ ಆದವರು ಇದ್ದೀರಿ? ಇಟ್ ಮೀನ್ಸ್ D.Ed, B.Ed, M.Ed. ಜಸ್ಟ್ ನೋ ದಟ್. ಅದಕ್ಕೆ ನಮೇಲೆ ಅದರ ಬಗ್ಗೆ ನೀವೇನು ವಿಚಾರ ಮಾಡಬೇಕಾದಿಲ್ಲ. ಜಸ್ಟ್ ನೋ ದಟ್. ಓಕೆ. ಅಂದರೆ ಈಗ ಕೆಲವರು D.Ed ಆಗಿ ಟೀಚರ್ ಆಗ್ತಾರೆ, B.Ed, M.Ed, M.Sc ಲೈಕ್ ದಟ್. ನಿಮ್ಗೆ ಅನಿಸುತ್ತಾ ಟ್ರೈನಿಂಗ್ ಆಗಿರೋರಿಗೆ, ಟ್ರೈನಿಂಗ್ ತಗೊಂಡಿರೋದ್ರಿಂದನೇ ನಾನು ಒಳ್ಳೆ ಟೀಚರ್ ಅಂತ ನಿಮ್ಗೆ ಅನಿಸುತ್ತಾ? ಅಥವಾ ಆ 1 ವರ್ಷ 2 ವರ್ಷ ಏನು ಆ ಟ್ರೈನಿಂಗ್ ಪೀರಿಯಡಲ್ಲಿ ನಿಮ್ಗೇನು ಪಾಠ ಮಾಡಿದ್ರೋ ಅಥವಾ ಟೆಕ್ಸ್ಟ್ ಇತ್ತೋ, ಕಂಟೆಂಟ್ ಕಲಿಸಿದ್ರೋ, ಅದೇನಾದರೂ ಕ್ಲಾಸ್ ರೂಮಲ್ಲಿ ಯೂಸ್ ಆಗ್ತಾ ಇದೆಯಾ? ದೆನ್ ವೈ ಟ್ರೈನಿಂಗ್? ವಾಟ್ ಡು ಯು ಮೀನ್ ಬೈ ಸರ್ಟಿಫಿಕೇಟ್? Nowadays we can purchase certificates, but of course ಸೊ ನಿಮ್ಮ ಪ್ರಕಾರ ನೀವು ಸರ್ಟಿಫಿಕೇಟ್ಗೋಸ್ಕರ ಟ್ರೈನಿಂಗ್ ತಗೊಂಡಿದ್ದೀರಿ ವಿನಃ, ಸಾರಿ, ಜಸ್ಟ್ ಟೆಲ್ ಮೀ. ಈಗ ಟೇಕ್ ಎನ್ ಎಕ್ಸಾಂಪಲ್, B.Ed ಅಂತ ಇಟ್ಕೊಳ್ಳೋಣ. ಅಲ್ಲಿ ಒಂದು ಪಾಠವನ್ನು ಹೇಗೆ ಮಾಡುವುದು ಅಂತ ಕಲಿಸ್ತಾರೆ. ಹೌ ಟು ಟೀಚ್ ಎ ಲೆಸನ್. ದೇರ್ ಆರ್ 5 or 6 ಸ್ಟೆಪ್ಸ್. ಹೌ ಟು ಎಂಟರ್ ಇನ್ ಟು ದ ಕ್ಲಾಸ್ ರೂಮ್, ಹೌ ಟು ಇಂಟ್ರೊಡ್ಯೂಸ್ ದ ಟಾಪಿಕ್, ಹೌ ಟು ಎಕ್ಸ್ಪ್ಲೇನ್ ದ ಟಾಪಿಕ್. ಈಸ್ ಇಟ್ ಹೆಲ್ಪಿಂಗ್ ಟು ಯು ಇನ್ ದ ಕ್ಲಾಸ್? ನೋ, ಜಸ್ಟ್ ಬಿ ರಿಯಲ್. ಈಗ ಅಲ್ಲೇನು ಹೇಳಿದರು ನಿಮ್ಗೆ? ಒಬ್ಬ ಶಿಕ್ಷಕರು ಒಂದು ಪಾಠವನ್ನು ಕಲಿಸುವಾಗ 6 ಹಂತಗಳನ್ನು ಬಳಸಬೇಕು. ಮೊದಲು ಅದನ್ನು ಲೆಸನ್ ಪ್ಲ್ಯಾನ್ ಬರೀಬೇಕು, ಅದಕ್ಕೇನೇನೋ ಮಾಡ್ಕೋಬೇಕು. ಅದೆಲ್ಲ ಮಾಡಿದ್ದೀನಿ, ನೀವು ಮಾಡಿದ್ದೀರಿ, ನಾನು ಮಾಡಿದ್ದೀನಿ, ಎಲ್ಲರೂ ಮಾಡ್ತಾರೆ. ಬಿ ಫ್ರ್ಯಾಂಕ್,
ಅದು ನಮಗೆ ಪ್ರತಿದಿನದ ಪ್ರತಿ ಕ್ಲಾಸ್ನಲ್ಲಿ ಹೆಲ್ಪ್ ಆಗ್ತಾ ಇದೆಯಾ? ನೋ. ನಾ 20 ವರ್ಷ ಆಯಿತು ಕೆಲಸ ಮಾಡ್ತಾ ಹುಡುಕ್ತಾ ಇದ್ದೀನಿ. 20 ವರ್ಷದಿಂದ ನಮ್ಮ ಸರ್ ಕಲಿಸಿದ್ದು ಯಾವಾಗ ಬಂದು ನನ್ನ ಭೇಟಿ ಆಗುತ್ತೆ ಅಂತ. ಇಟ್ ಈಸ್ ನಾಟ್ ಕಮಿಂಗ್. ಅಲ್ಲ, ರೈಟ್ ಆರ್ ರಾಂಗ್? ಅಫ್ಕೋರ್ಸ್ ದಟ್ ಈಸ್ ಒನ್ ಆಫ್ ಫೈನೆಸ್ಟ್ ನಾಲೆಜ್. ಅದು ಬೆಸ್ಟ್ ನಾಲೆಜ್. ಅದನ್ನು ಕಲಿಸಿದ್ರು, ನಮಗೆ ತಿಳಿಸಿದರು, ಅದರದ್ದು ಸ್ವರೂಪ ಪರಿಚಯ ಮಾಡಿಕೊಟ್ರು. ವೆರೇಸ್ ಇನ್ ಅವರ್ ಕ್ಲಾಸ್ ರೂಮ್, ನಾವು ಕ್ಲಾಸ್ ರೂಮ್ನಾಗ ಬಂದು ನಿಂತಾಗ ಹುಡುಗರು ನೋಡಿದ ತಕ್ಷಣ ಪುಸ್ತಕದಲ್ಲಿರೋ ಪಾಠಕ್ಕೂ ಕ್ಲಾಸ್ ರೂಮ್ನ ಸಿಚುವೇಶನ್ಗೂ ಮ್ಯಾಚೇ ಆಗೋದಿಲ್ಲ. ಎಲ್ಲರೂ ಈ ಕಡೆ ಕೊಡಿ, ಎಲ್ಲರೂ ಈ ಕಡೆ ಲಕ್ಷ್ಯ ಕೊಡಿ, ನಾನೀಗ ನಿಮ್ಗೆ ಮಾಡ್ತಾ ಇರುವಂಥ ಪಾಠದ ಇಂಟ್ರೊಡಕ್ಷನ್ ಏನು ಅಂದರೆ ಹಿಂಗೆ ದಿನ ಚಾಲೂ ಮಾಡೋಕ್ಕಾಗುತ್ತಾ? ನಮ್ಮ ಹುಡುಗರು ಏನಂತಾರೆ ಹೇಳ್ರಿ, ಆ್ಯಕ್ಚುಲಿ ನಮ್ಮ ಸರ್ಗೆ ಮೇಡಮ್ಗೆ ಟ್ರೀಟ್ಮೆಂಟ್ ಬೇಕು, ದೇ ನೀಡ್ ಎ ಟ್ರೀಟ್ಮೆಂಟ್ ಅಂತಾರೆ ಅವರು. ನೋ, ಇಟ್ ಈಸ್ ಟೋಟಲಿ ಡಿಫ್ರೆಂಟ್. ಟೀಚಿಂಗ್ ಈಸ್ ಟೋಟಲಿ ಡಿಫ್ರೆಂಟ್. ಇನ್ನೊಂದು ಮಾತು ಬಹಳ ಚಂದ, ಸಾಕ್ರೆಟಿಸ್ ಹೇಳಿದ ಮಾತು. ಅವ್ರೇನಂತಾರೆ, ಐ ಕಾಂಟ್ ಟೀಚ್ ಎನಿಬಡಿ ಎನಿಥಿಂಗ್. ರಿಮೆಂಬರ್ ದಿಸ್ ವರ್ಡ್. ನಾವೇನು ತಿಳ್ಕೊಂಡಿದ್ದೀವಿ? ವಿ ಆರ್ ಟೀಚಿಂಗ್, ವಿ ಆರ್ ಗೈಡಿಂಗ್, ವಿ ಆರ್ ಟೆಲಿಂಗ್. ನೋ, ಸಾಕ್ರೆಟಿಸ್, ಐ ಕಾಂಟ್ ಟೀಚ್ ಎನಿಬಡಿ ಎನಿಥಿಂಗ್. I can only make them think. I am there to make them think. ಏನು ಕಲಿಸ್ಲಿಕ್ಕೆ ಸಾಧ್ಯ ಇದೆ ಹೇಳಿ ನಾವು? ಓಕೆ, ಹಿಂಗೊಂದು ವಿಚಾರ ಮಾಡೋಣ. ನಾವೇನು ಇಲ್ಲಿ ಒಂದು 40-50 ಜನ ಇದ್ದೀವಲ್ಲ ಟೀಚರ್ಸ್. ನಮ್ಮ ಸರ್, ನಮ್ಮ ಮೇಡಮ್ ನಮಗೆ ಕಲಿಸಿದ ಪಾಠದ ಯಾವುದಾದ್ರೂ ಒಂದು ಅಂಶ ನಿಮಗೆ ನೆನಪಿದ್ರೆ ಹೇಳಿ ನನಗೆ. ಯಾವುದೋ ಒಂದು ಲೆಕ್ಕ, ಒಂದು ಹಾಡು ಬಿಟ್ಟರೆ, ಒಂದು ಪ್ರಶ್ನೆಗೆ ಉತ್ತರ ನೆನಪಿದೆಯಾ? ದೆನ್ ವಾಟ್ ಡು ಯು ಮೀನ್ ಬೈ ಎಜುಕೇಷನ್? ವಿ ಆರ್ ಎಜುಕೇಟಿಂಗ್. We are educating. What do you mean by education? We don't know anything else. ಎಷ್ಟು ಬಡದ್ರು ನಮ್ಮನ್ನು, ಎಷ್ಟು ಕಾಡಿದ್ರು ನಮ್ಮನ್ನು. ನಾವು ಸಣ್ಣವರಿದ್ದಾಗ, ಶಾಲೆಯಲ್ಲಿದ್ದಾಗ ನಮ್ಮ ಸರ್, ನಮ್ಮ ಮೇಡಮ್ ನಮ್ಮನ್ನು ಕಾಡಿದ್ದಾರೆ. ನಿಮ್ಮನ್ನು ಕಾಡಿಲ್ವಾ? ನಮ್ಮ ಜೀವ ತಿಂದು ಜೀರಿಗೆ ಹರಿದಿದ್ದಾರೆ. ನಾವು ಹಾಕಲಾರದ ಶಾಪ ಇಲ್ಲ ಅವರಿಗೆ. ಅದು ಒಂದು ನಮಗೆ ನೆನಪಿಲ್ಲ. ರೈಟ್ ಆರ್ ರಾಂಗ್? ದೆನ್ ವಾಟ್ ಈಸ್ ಎಜುಕೇಷನ್? B.F. Skinner has told that after forgetting all the things which we learned from the teacher in the school, what we remember, that is education. What a definition. We'll repeat it once again. Bear with your heart. Being as a teacher, we should know this. After forgetting all the things which we learned from the teacher in the school, what we remember, that is the education. Khalas. ಮುಗಿತಲ್ಲ. ನಾವು ಶಾಲೆಯಲ್ಲಿ ಶಿಕ್ಷಕರಿಂದ ಕಲಿತದ್ದೆಲ್ಲ ಮರೆತು ಹೋಗಿ ಯಾವುದು ನೆನಪಿನಲ್ಲಿ ಉಳಿಯುತ್ತದೆಯೋ ಅದಕ್ಕೆ ಶಿಕ್ಷಣ ಎಂದು ಕರೆಯುತ್ತಾರೆ. ನಮ್ಮದು ಉಲ್ಟಾ. ನಮ್ದು ಹೆಂಗಿದೆ ಹೇಳಿ ಸಿಸ್ಟಮ್? ನಮ್ದು ಎಜುಕೇಷನ್ ಸಿಸ್ಟಮ್ದು ಕಾನ್ಸೆಪ್ಟೇ ರಾಂಗ್ ಇದೆ. ಕಂಟಿನ್ಯೂಸ್ ಪ್ರೊಸೆಸ್ ಅಂತ ಬಿಡಿ. ನಾವು ಏನು ಮಾಡಿದ್ದೀವಿ ಅಂದರೆ, ಸಾರಿ ಟು ಸೇ ದಿಸ್, ನಾವು ಎಷ್ಟು ಎಜುಕೇಷನ್ ಸಿಸ್ಟಮ್ ಪ್ರಾಸೆಸ್ನ ಡ್ಯಾಮೇಜ್ ಮಾಡಿದ್ದೀವಿ ಅಂದರೆ, ನನ್ ಕ್ಯಾನ್ ರಿಪೇರ್ ಇಟ್. ಸುಮ್ಮನೆ ನಡೆದದೆ ಹೊರಗೆ ಹೋಗೋ, ಹಾದ್ಯಾಗ ಹೋಗೋ ಜನಕ್ಕೆ ಇದೆಲ್ಲ ಗೊತ್ತಾಗೋದಿಲ್ಲ. ನಡೆದದೆಲ್ಲ ಚಂದ. ಎಲ್ಲರಿಗೂ ಏನಾದರೂ ಈ ಪ್ರೊಸೆಸ್ ಏನಾದರೂ ಗೊತ್ತಿದ್ದು ಬಿಟ್ಟಿದ್ರೆ ಜನ್ಮ ಜಾಲಾಡ್ಬಿಡ್ತಿದ್ರು ನಮ್ಮನ್ನು. ವಿ ಡ್ಯಾಮೇಜ್ಡ್ ಇಟ್, ವಿ ಸ್ಪಾಯ್ಲ್ಡ್ ಇಟ್. ಕೆಡಿಸ್ಬಿಟ್ಟಿದ್ದೀವಿ ನಾವು. ಮತ್ತು ನಾವು ನಿಂತು ಮಾತಾಡ್ತೀವಿ, ನಮ್ಮ ಕೈಯಾಗೇನಿದೆ, ಸಿಸ್ಟಮ್ ಹೆಂಗಿದೆ, ಸೊಸೈಟಿ ಹೆಂಗಿದೆ. What is system? What is society? Teacher is a teacher. Teacher is uncrowned king in the classroom. We are kings. We are queens. Just we don't have crowns on our head. ನಮ್ಮ ತಲೆ ಮ್ಯಾಗ ಕಿರೀಟ ಇರೋದಿಲ್ಲ ಅಷ್ಟೇ. ಕ್ಲಾಸ್ ರೂಮ್ನಾಗ ನಾವೇ ಕಿಂಗ್. ನಮ್ಮದೇ ರಾಜ್ಯಭಾರ, ನಮ್ಮದೇ ಕಾರ್ಬಾರಕಿ. ನಾವು ಹೇಳಿದ ಮಾತು ಮೀರುವುದಿಲ್ಲ ಅವರು. ಅವ್ರ ಅಪ್ಪ ಅವಂದೇ ಕೇಳೋದಿಲ್ಲ. ಆದರೂ ನಾವೇನು ಮಾಡ್ತೀವಿ? ಸಿಸ್ಟಮ್ನ ಬ್ಲೇಮ್ ಮಾಡ್ತೀವಿ. ನೋ, ಸೊಸೈಟಿನ ಬ್ಲೇಮ್ ಮಾಡ್ತೀವಿ, ಪ್ಯಾರೆಂಟ್ಸ್ನ ಬ್ಲೇಮ್ ಮಾಡ್ತೀವಿ. ಹೂ ಆರ್ ಪ್ಯಾರೆಂಟ್ಸ್? ವಾಟ್ ಈಸ್ ಸೊಸೈಟಿ? ಇನ್ಫ್ಲೂಯೆನ್ಸಿಂಗ್ ಅನ್ ಎ ಸ್ಟೂಡೆಂಟ್, ಡೈವರ್ಟಿಂಗ್ ಎ ಸ್ಟೂಡೆಂಟ್ ಈಸ್ ಅವರ್ ಜಾಬ್. ಈಗ ನಾವೇನು ವಿಚಾರ ಮಾಡಬೇಕು ಅಂದರೆ ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು, ವಾಟ್ ಎ ಟೀಚರ್ ಫಸ್ಟ್ ಮಸ್ಟ್ ಬಿ. ಎಷ್ಟು ಓದಬೇಕು ಟೀಚರ್ ಆದವರು, ಹೆಂಗೆ ಪಾಠ ಮಾಡಬೇಕು, ನಾನು ಇದನ್ನೇನು ಹೇಳೋದಿಲ್ಲ ನಿಮಗೆ, ಇದ್ರದ್ದು ಅವಶ್ಯಕತೆ ಇಲ್ಲ. ಇದನ್ನು ಕ್ಲಾಸ್ ರೂಮ್ ಕಲಿಸುತ್ತೆ. ಅ ಬೆಸ್ಟ್ ಕ್ಲಾಸ್ ವಿಲ್ ಟೀಚ್ ಎವ್ರಿಥಿಂಗ್ ಎಲ್ಸ್. ದಟ್ ಈಸ್ ಅವರ್ ಯೂನಿವರ್ಸಿಟಿ.
ಟೀಚರ್ದು ಯೂನಿವರ್ಸಿಟಿ ಯಾವುದು? ಕ್ಲಾಸ್ ರೂಮ್. ಅಲ್ಲಿ ಎಂಥ ಪ್ರೊಫೆಸರ್ ಇರ್ತಾರೆ. ನಮ್ಮಂಥವ್ರನ್ನ ಭಾಳ ಮಂದಿ ನೋಡಿರ್ತಾರೆ ಅವ್ರು. ನಾವು ಹೋಗಿ ಅಲ್ಲಿ ಮುಂದೆ ನಿಂತರೆ ಒಂದು ಸರಿ ಹಿಂಗೆ ಸ್ಕ್ಯಾನ್ ಮಾಡಿದ್ರೆ ಅಂದ್ರೆ ನಮ್ಮನ್ನ ಅಳೆದು ಬಿಡ್ತಾರೆ ಅವ್ರು. ಒಳಗೇನ್ರ ಇತ್ತು ನಮ್ಮನ್ನ ನೋಡ್ತಾರೆ, ಇಲ್ಲಾಂದ್ರೆ ಕಿಟಕಿಯಾಗ ನೋಡ್ಕೊತ್ಕೊಂಡಿರ್ತಾರೆ. ಏನಂತ ನೋಡೋದು ನಮ್ಮ ಮಾರಿ ಅವರು ಏನು ಹೇಳಿದ್ದೆ ಹೇಳ್ತಾರೋ ಅದನ್ನು ಹೇಳಿ ಆ ಕಡೆ ಈ ಕಡೆ ನೋಡಿದ್ರೆ ಕೈ ಕಾಲ ಮುರಿತೀನಿ. ನಾವು ಬೇಕಾ ಕೈ ಕಾಲು ಮುರಿಯಕ್ಕ? ಅವ್ರೇನಂತಾರ ಲಾಸ್ಟ್ ಇಯರ್ ಟೀಚರ್ ಸೇಮ್ ಇದನ್ನು ಹೇಳಿದರು. ನೆಕ್ಸ್ಟ್ ಇಯರ್ ನೀವು ಬರೋದಿಲ್ಲ ನಮ್ಗೆ ಗೊತ್ತಿಲ್ಲ. ನೋ, ವಿ ಹ್ಯಾವ್ ಟು ಹ್ಯಾವ್ ಟೋಟಲಿ ಡಿಫ್ರೆಂಟ್ ಮೈಂಡ್ ಸೆಟ್. ವಿ ಹ್ಯಾವ್ ಗ್ರೇಟ್ ಆಪರ್ಚುನಿಟೀಸ್. ಯಾಕೆ ಇದೊಂದು ದೊಡ್ಡ ಏರಿಯಾ. ಇದು ಎಜುಕೇಷನ್ ಏರಿಯಾ ಅನ್ನೋದು ದೊಡ್ಡ ಏರಿಯಾ. ಇಲ್ಲಿ ನಮಗೆ ಸೇವೆ ಸಲ್ಲಿಸೋದಕ್ಕೆ ಒಂದು ಅವಕಾಶ ಸಿಕ್ಕಿದೆಯಲ್ಲ, ಇದು ನಮ್ಮ ಸೌಭಾಗ್ಯ. ಇಲ್ಲಿ ನಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಬಹುದು, ಮಕ್ಕಳ ಕನಸುಗಳನ್ನು ಸಾಕಾರಗೊಳಿಸಬಹುದು, ಮಕ್ಕಳ ಪಾಲಕರ ಕನಸುಗಳನ್ನು ಸಾಕಾರ ಮಾಡಬಹುದು. ಸೊಸೈಟಿಯ ಅಪೇಕ್ಷೆಗೆ, ಸಮಾಜದ ನಿರೀಕ್ಷೆಗೆ ತಕ್ಕಂತೆ ನಾವು ಸಮಾಜನ ನಿರ್ಮಾಣ ಮಾಡೋದಕ್ಕೊಂದು ಅವಕಾಶ ಇದೆ. ಇಟ್ ಈಸ್ ನಾಟ್ ಎ ಮಿಯರ್ಲಿ ಬ್ರೆಡ್ ವಿನ್ನಿಂಗ್ ಜಾಬ್. ಹೊಟ್ಟೆ ತುಂಬಿಕೊಳ್ಳೋ ಉದ್ಯೋಗ ಅಷ್ಟೇ ಅಲ್ಲ ಇದು. ಏನೇನು ಅವಕಾಶ ಇದೆ. ಒಬ್ಬರು ವಿವೇಕಿಗಳು ಬರೀತಾರೆ, ಸಮಾಜಕ್ಕೆ ವಿಚಾರದ ಕಣ್ಣು ನೀಡುವವರಿಗೆ ಶಿಕ್ಷಕರು ಎಂದು ಕರೆಯುತ್ತಾರೆ. ಮಾತು ಹೆಂಗಿದೆ ನೋಡಿ. ಹೂ ಆರ್ ಟೀಚರ್ಸ್? ಸಮಾಜಕ್ಕೆ ವಿವೇಕದ ಕಣ್ಣನ್ನು, ವಿಚಾರದ ಕಣ್ಣನ್ನು ನೀಡುವವರು ಶಿಕ್ಷಕರು. ಯಾರು ಶಿಕ್ಷಕ ಅಂದರೆ? ಕಲಿಯುವುದಕ್ಕೆ ಕಿರಿಯ ವಿದ್ಯಾರ್ಥಿಗೆ ನೆರವು ನೀಡುವ ಹಿರಿಯ ವಿದ್ಯಾರ್ಥಿ. ವಾಟ್ ಎ ಡೆಫಿನೇಷನ್. ಕಲಿಯುವುದಕ್ಕೆ ಕಿರಿಯ ವಿದ್ಯಾರ್ಥಿಗೆ ನೆರವು ನೀಡುವ, ಹೆಲ್ಪ್ ಮಾಡುವ ಹಿರಿಯ ವಿದ್ಯಾರ್ಥಿ ಟೀಚರ್ ಈಸ್ ನಾಟ್ ಟೀಚರ್ ಎಟ್ ಆಲ್. ಟೀಚರ್ ಇಸ್ ಎ ಸ್ಟೂಡೆಂಟ್. ಇನ್ನೊಂದು ಮಾತು ನನಗೆ ಭಾಳ ಚಂದ ನೆನಪಾಯಿತು, ಬೆಳಗ್ಗೆ ನೆನಪಾಗಿತ್ತು, ತಕ್ಷಣ ಡೈರಿ ತೊಗೊಂಡು ಬರ್ಕೊಂಡೆ. ಟು ಬಿ ಎ ಗುಡ್ ಟೀಚರ್ ಒನ್ ಮಸ್ಟ್ ಬಿ a good student first. Just I am going to tell you what a teacher must first be. If you want to be a good teacher, you must be a good student first. You are a student always. ಹೆಂಗತಾ ಸ್ಟೂಡೆಂಟು? ಸಣ್ಣ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡೋಕ್ಕೆ ದೊಡ್ಡ ಸ್ಟೂಡೆಂಟ್ಸ್ ನಾವು. ಶಿಕ್ಷಕರು ಅಂದರೆ ವಿದ್ಯಾರ್ಥಿಗಳು, ಕಲಿಯುವುದಕ್ಕೆ ನೆರವು ಮಾಡುವಂಥವ್ರು. ಇಲ್ಲೊಂದು ಟಾಸ್ಕ್ ಇದೆ ನೋಡಿ, ಸಣ್ಣದೊಂದು ವಿಶೇಷತೆ ಇದೆ ನೋಡಿ. ಶಿಕ್ಷಕರ ಕೆಲಸ ಏನು ಹೇಳಿ? ಶಿಕ್ಷಕರ ಕೆಲಸ ಏನು ಹೇಳಿ? ಕನ್ನಡ ತಿಳಿತದಲ್ಲ? ಶಿಕ್ಷಕರ ಕೆಲಸ ಏನು ಹೇಳಿ? ವೆರಿ ಗುಡ್. ಕಲಿಸುವುದು. ಏನನ್ನು ಕಲಿಸೋದು? ಓಕೆ, ಸಾರಿ, ಇನ್ನೊಂದ್ಸರಿ ಹೇಳಿ ಸರ್. ಆಯ್ತಾ? ಅಷ್ಟು ಮಾಡಿದರೆ ಮುಗೀತಾ ಸರ್ ನಮ್ಮ ಕೆಲಸ? ಹಾಂ, ನನ್ನ ಪ್ರಶ್ನೆ ಏನಿದೆ, ಏನನ್ನು ಕಲಿಸುವುದು? ನಮ್ಮ ಕೆಲಸ ಕಲಿಸೋದು, ರೈಟಾ? ಏನನ್ನು ಕಲಿಸುವುದು? ನಿಮಗೆ ಈಗ ಶಿಕ್ಷಣ ಅಂದರೆ ಏನು ಅಂತಂದರೆ ಅದನ್ನೊಂದು ದೊಡ್ಡ ಪುಸ್ತಕ ಮಾಡ್ಬೋದು. ಒಂದೇ ಮಾತಿನಾಗ ಕಡ್ದು ಕತ್ತರಿಸಿ ಬೀಳ್ಬೇಕು, ಹಂಗೆ ಉತ್ತರ ಕೊಡಬೇಕು. ಶಾಲೆ ಹುಡುಗರಿಗೆ ಹಿಂಗೆ ಹೇಳ್ಬೇಕು ನೀವು, ಏನನ್ನು ಕಲಿಸುವುದು. ವೆರಿ ನೈಸ್. ನಾ ಹೇಳ್ತೀನಿ. ಪ್ಲೀಸ್ ಸರ್. ವಾಟ್ ಎನ್ ಆನ್ಸರ್. ಥ್ಯಾಂಕ್ ಯು ಸರ್. ಅದ್ರಿಗೆ ನಾನು ಸ್ವಲ್ಪ ಮಾಡಿಫೈ ಮಾಡಿ ಹೇಳ್ತೀನಿ. ಟೀಚರ್ದ ಕೆಲಸ ಏನು ಅಂದರೆ ಕಲಿಸುವುದು, ಇನ್ನೊಂದಿದೆ ಕಲಿಯುವುದು. ಇವೆರಡು ಕೆಲಸ ಹೇಳಬೇಕು. ನೀವು ಅರ್ಧ ಹೇಳಿದ್ರಿ, ಗಾಡಿ ಓಡಿಸೋದಷ್ಟೇ ಹೇಳಿದ್ರಿ ನೀವು. ಬಂಕಿಗೆ ಹೋಗಲಿ ಅಂದ್ರೆ ಗತಿ ಏನು? ಕಲಿಸುವುದು, ಕಲಿಯುವುದು. ಲಿಸನ್ ಕೇರ್ಫುಲಿ. ಏನನ್ನು ಕಲಿಯಬೇಕು ಅನ್ನುವುದನ್ನು ಕಲಿಸುವುದು, ಏನನ್ನು ಕಲಿಸಬೇಕು ಅನ್ನುವುದನ್ನು ಕಲಿಯೋದು. ನನ್ನ ಡೆಫಿನೇಷನ್ ಇದೆ. ನಮ್ಮ ಜಾಬ್ ಏನು ಅಂದರೆ ಮಕ್ಕಳಿಗೆ ಅವ್ರು ಬಂದಿರೋದು ಯಾವುದಕ್ಕೆ? ಕಲಿಯೋದಕ್ಕೆ. ಅವ್ರಿಗೆ ನಾನು ಕಲಿಸ್ತಾ ಇದ್ದೀವಿ. ಏನು ಕಲಿಸ್ಬೇಕು ನಾವು? ಏನನ್ನು ಕಲಿಬೇಕು ಅನ್ನೋದನ್ನು ಕಲಿಸೋದು ಅವ್ರಿಗೆ. ನಾವು ಪಾಠ ಕಲಿಸೋದಲ್ಲ ನಮ್ಮ ಜಾಬ್. ನಾನು ಹೇಳಿದ್ನಲ್ಲ, ಐ ಕಾಂಟ್ ಟೀಚ್ ಎನಿಥಿಂಗ್ ಎನಿಬಡಿ. ಐ ಕ್ಯಾನ್ ಮೇಕ್ ದೆಮ್ ಜಸ್ಟ್ ಥಿಂಕ್. ಅವ್ರ ಒಳಗೊಂದು ಕಿಡಿ ಹಚ್ಚೋದಷ್ಟೇ ನಮ್ಮ ಕೆಲಸ.
ಟೋಟಲ್ ಪ್ರೊಸೆಸ್ ಕಿಡಿ ಹಚ್ಚೋದಷ್ಟೇ. ಏನನ್ನು ಕಲಿಬೇಕು ಅನ್ನೋದನ್ನು ಕಲಿಸೋದು. ಸೆಕೆಂಡ್ ಒನ್, ಏನನ್ನು ಕಲಿಸಬೇಕು ಅನ್ನೋದನ್ನು ಕಲಿಯೋದು. ನಮ್ಮ ಕೆಲಸ ಕಲಿಯೋದಿದೆ. ಅದಕ್ಕೆ ಅವ್ರು ಏನಂತಾರೆ, ಕಿರಿಯ ವಿದ್ಯಾರ್ಥಿಗೆ ನೆರವಾಗುವ ಹಿರಿಯ ವಿದ್ಯಾರ್ಥಿ. ಇನ್ನೊಂದು ಮಾತು ಭಾಳ ಚೆಂದ ಇದೆ ಟೀಚರ್ ಬಗ್ಗೆ. ಆತ್ಮಜಾಗೃತಿಯನ್ನು ಮಾಡುವವರು, ವ್ಯಕ್ತಿತ್ವಕ್ಕೆ ಮೆರಗು ಕೊಡುವವರು, ಬುದ್ಧಿಯನ್ನು ಬಲಿಯಲು ಇಂಬುಗೊಡುವವರು, ಹೃದಯ ವಿಕಾಸಕ್ಕೆ ಅವಕಾಶ ಮಾಡಿಕೊಡುವವರು, ಸ್ವಾವಲಂಬಿಯಾಗುವ ಕನಸುಗಳನ್ನು ತುಂಬುವವರು. ಏನು ಡೆಫಿನೇಷನ್ಸ್ ಇದೆ ನೋಡಿ ಟೀಚರ್ಸ್ಗೆ. ಟೀಚರ್ ಹಾಂ, ಆಗಲೇ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಎಜುಕೇಷನ್. ನಾನು ಹೇಳಿದೆ, ಸರ್ಟಿಫಿಕೇಟ್ ಈಸ್ ನಾಟ್ ಎಜುಕೇಷನ್. ಓದೋದು ಬರೆಯೋದು ಶಿಕ್ಷಣ ಅಲ್ಲ. ಟೆಂಡೆನ್ಸಿ ಚೇಂಜ್ ಆಗಿದೆ. ಈಗ 25 ವರ್ಷದ ಹಿಂದೆ ಅಥವಾ 30 ವರ್ಷದ ಹಿಂದೆ ನೀವು ಶಾಲೆಗೆ ಹೋಗುವಾಗ, ನಾವು ಶಾಲೆಗೆ ಹೋಗುವಾಗ ಎಜುಕೇಷನ್ ಹೆಂಗೆ ಮೆಜರ್ಮೆಂಟ್ ಮಾಡ್ತಿದ್ರು? ಒಬ್ಬ ಹುಡುಗನಿಗೆ ಎಷ್ಟು ಓದೋದಕ್ಕೆ ಬರುತ್ತೆ, ಒಬ್ಬ ಹುಡುಗಿ ಎಷ್ಟು ಬರೀತಾಳೆ, ಎಷ್ಟು ಚಂದ ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸ್ತಾರೆ ಅನ್ನೋದ್ರ ಮೇಲೆ ಅವ್ರದ್ದು ಎಜುಕೇಷನ್ ಡಿಸೈಡ್ ಆಗ್ತಿತ್ತು. ರೈಟ್ ಆರ್ ರಾಂಗ್? ನಾವು ಟೆಂಡೆನ್ಸಿ ಹ್ಯಾಸ್ ಚೇಂಜ್ಡ್. ಇವತ್ತು ಓದೋದು ಬರೆಯೋದು ಯಾರಿಗೆ ಬರುತ್ತೋ ಅವ್ರು ಎಜುಕೇಟೆಡ್ ಅಲ್ಲ. ಇಟ್ ಮೀನ್ಸ್ ಇನ್ಫರ್ಮೇಷನ್ ಈಸ್ ನಾಟ್ ಎಜುಕೇಷನ್. ಫಿಲ್ಲಿಂಗ್ ಇನ್ಫರ್ಮೇಷನ್ ಇನ್ ಟು ದ ಹೆಡ್ಸ್ ಆಫ್ ದಿ ಚಿಲ್ಡ್ರನ್ ಈಸ್ ನಾಟ್ ಎಜುಕೇಷನ್. ಮಕ್ಕಳ ತಲೆಯೊಳಗಡೆ ಮಾಹಿತಿ ತುಂಬೋದು ಶಿಕ್ಷಣ ಅಲ್ಲ. ಇನ್ಫರ್ಮೇಷನ್ ಈಸ್ ನಾಟ್ ಎಜುಕೇಷನ್. ಎಷ್ಟು ಮಾಹಿತಿ ಸ್ಫೋಟ ಆಗ್ತಾ ಇದೆ ಗೊತ್ತಾ? ಈಗ ಜಗತ್ತಿನ ಇತಿಹಾಸದೊಳಗಡೆ 20,000 ವರ್ಷದೊಳಗಡೆ ಆಗಿದ್ದ ಇನ್ಫಾರ್ಮೇಷನ್ ಸ್ಫೋಟ 200 ವರ್ಷದೊಳಗಡೆ ಆಯಿತು. 200 ವರ್ಷದೊಳಗಡೆ ಆಗಿದ್ದು 20 ವರ್ಷದೊಳಗಡೆ ಆಯಿತು. 20 ವರ್ಷದೊಳಗಡೆ ಆಗಿದ್ದು 2 ವರ್ಷದೊಳಗಡೆ ಆಯಿತು. 2 ವರ್ಷದೊಳಗಡೆ ಆಗಿದ್ದು 2 ತಿಂಗಳದೊಳಗಡೆ ಆಗಿದ್ದು, 2 ತಿಂಗಳದಾಗ ಆಗಿದ್ದು 2 ವಾರದೊಳಗೆ ಆಗ್ತಾಯಿದೆ, 2 ವಾರದೊಳಗಾಗಿದ್ದು 2 ದಿನದೊಳಗೆ ಆಗ್ತಾಯಿದೆ, 2 ದಿನದಾಗಿದ್ದು 2 ಗಂಟೆಯೊಳಗೆ ಆಗ್ತಾಯಿದೆ. ಹೋಗಲಿ ಬಿಡಿ, 2 ಗಂಟೆಯೊಳಗಾಗಿದ್ದು 2 ನಿಮಿಷದೊಳಗೆ ಆಗ್ತಾಯಿದೆ. ಇನ್ಫಾರ್ಮೇಷನ್ ಹಬ್. ವಿ ಆರ್ ಬಿಲ್ಡಿಂಗ್ ಇನ್ಫಾರ್ಮೇಷನ್ ವರ್ಲ್ಡ್. ಬಟ್ ಇನ್ಫಾರ್ಮೇಷನ್ ಈಸ್ ನಾಟ್ ಎಜುಕೇಷನ್. ಟುಡೇ ಇಟ್ ಹ್ಯಾಸ್ ಟು ಬಿ ಚೇಂಜ್. ನಾ ಹುಡುಗಿಗೆ ಎಲ್ಲ ಕಲಿಸೇನಿ, ಎಲ್ಲ ಬಾಯ್ಪಾಠ ಮಾಡಿಸೀನಿ, ಎಲ್ಲ ತಿಳಿಸಿ ಹೇಳೇನಿ. ಯಾಕೆ ಬೇಕು? ಈಗ ಜಗತ್ತಿನ ಅತಿ ಎತ್ತರದ ಶಿಖರ ಯಾವುದು? ಇದನ್ನು ಬಾಯ್ಪಾಠ ಮಾಡೋ ಅವಶ್ಯಕತೆ ಇದೆಯೇ ಇವತ್ತು? ಹಿಂಗೆ ಹೇಳಿ. ಜಗತ್ತಿನ ಅತಿ ಉದ್ದದ ನದಿ ಯಾವುದು? ತುಂಬ ವಿಸ್ತೀರ್ಣದಲ್ಲಿ ದೊಡ್ಡದಾದ ರಾಜ್ಯ ಯಾವುದು? ಇದನ್ನು ಬೈ ಹಾರ್ಟ್ ಮಾಡಿ ನೆನಪಿಟ್ಕೊಳ್ಳೋ ಅಗತ್ಯ ಇದೆಯಾ? ಹಿಂದೆ ಕಾಲ ಇತ್ತು, ಆವಾಗ ಯಾವುದೂ ಇನ್ಸ್ಟ್ರೂಮೆಂಟ್ಸ್ ಇರಲಿಲ್ಲ, ಅವಾಗ ನೆನಪಿಟ್ಕೋಬೇಕಾಗಿತ್ತು. ಈಗ ಅವಶ್ಯಕತೆನೇ ಇಲ್ಲರಿ. 2 ನಿಮಿಷದೊಳಗೆ ಅಲೆಕ್ಸಾ, ಸುಮ್ಮನೆ ಕರೆದ್ರೆ ಬಂದು ಹೇಳಿ ಹೋಗ್ತಾರೆ ಅವರು. ಅಲೆಕ್ಸಾ ಅಂದರೆ ಸಾಕು. ರೈಟ್ ಆರ್ ರಾಂಗ್? ನಾನು ಯಾಕ್ರಿ ಊರವ್ರ ಫೋನ್ ನಂಬರೆಲ್ಲ ನೆನಪು ಮಾಡಿ ಬಾಯ್ಪಾಟ್ ಮಾಡಲಿ? ನನಗೇನು ಅವಶ್ಯಕತೆ ಇದೆ? ಗೂಗಲ್ಗೆ ಹೋಗಿ ಡಯಲ್ ಪ್ರಿನ್ಸಿಪಾಲ್ ಅಂದರೆ ಪ್ರಿನ್ಸಿಪಾಲ್ಗೆ ಫೋನ್ ಮಾಡುತ್ತೆ ಗೂಗಲ್. ನಾನು ಯಾಕೆ ಮಾಡಲಿ? ಟೆಂಡೆನ್ಸಿ ಹ್ಯಾಸ್ ಚೇಂಜ್ಡ್. ರೀಡಿಂಗ್, ರೈಟಿಂಗ್, ಸ್ಕೋರಿಂಗ್, ಗೆಟಿಂಗ್ ಎ ಜಾಬ್, ಸೆಟ್ಲಿಂಗ್ ಇನ್ ಲೈಫ್, it is not education at all. Information is not education. Then what is education? Transformation is education. ಪರಿವರ್ತನೆ ಆಗಬೇಕು ಮಕ್ಕಳದು. ನಮ್ಮದು ಆಲೋಚನೆ ಇದೆಯಲ್ಲ, ಅಂದರೆ ನಾವು ಮಕ್ಕಳನ್ನು ಅಳಿತಾ ಇದ್ದೀವಲ್ಲ, ಅವರ ನೆನಪಿನ ಶಕ್ತಿಯ ಮೇಲೆ, ಅವರ ಕೊಡೋ ಉತ್ತರಗಳ ಆಧಾರದ ಮೇಲೆ ಕಂಪ್ಲೀಟ್ಲಿ ಇಟ್ ಈಸ್ ರಾಂಗ್. ಬರ್ಟನ್ ರಸಲ್ ಅನ್ನೋರೊಂದು ಮಾತಿದೆ. ಅವ್ರು ಹೇಳ್ತಾರೆ, ನಾವಿಂದು ಹಿಂದುಳಿದಿರುವುದಕ್ಕೆ ಕಾರಣವೇನೆಂದರೆ, ಸರಿಯಾಗಿ ಕೇಳಿಸ್ಕೊಳ್ಳಿ, ಇದು ಭಾಳ ಚಂದ ಇದೆ ಮಾತು. ನಾವು ಅಂದರೆ ಟೋಟಲ್ ಎಲ್ಲ, ಇಡೀ ಜಗತ್ತು, ಎಸ್ಪೆಷಲಿ ಇಂಡಿಯಾ. ನಾವಿಂದು ಹಿಂದುಳಿದಿರುವುದಕ್ಕೆ ಕಾರಣವೇನೆಂದರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಉತ್ತರಗಳ ಆಧಾರದ ಮೇಲೆ ನಿಂತಿದೆ. ಮತ್ತು ಹೆಂಗಿರಬೇಕು ಎಜುಕೇಷನ್ ಸಿಸ್ಟಮ್? ಆನ್ಸರ್ ಕೊಡೋದ್ರ ಮೇಲೆ, ಆನ್ಸರ್ ಬರೆಯೋದ್ರ ಮೇಲೆ ನಿಂತಿದೆ. ಅವ್ರಂತಾರೆ ಇಟ್ ಈಸ್ ರಾಂಗ್, ಅದಕ್ಕೆ ನಾವು ಹಿಂದುಳಿದೀವಿ ಅಂತ ಹೇಳ್ತಾರೆ. ಮತ್ತು ಹೆಂಗಿರಬೇಕು? ಎಜುಕೇಷನ್ ಸಿಸ್ಟಮ್ ಹ್ಯಾಸ್ ಟು ಸ್ಟ್ಯಾಂಡ್ ಆನ್ ಕ್ವೆಶನ್ ಬೇಸ್. ಪ್ರಶ್ನೆಗಳ ಮೇಲೆ ಶಿಕ್ಷಣ ಕ್ಷೇತ್ರ ನಿರ್ಮಾಣ ಆಗಬೇಕು. ನಾವು ಹಂಗೆ ಮಾಡ್ತೀವ? 2 ಹುಡುಗರು ಯಾರಾದರೂ ಕ್ಲಾಸಲ್ಲಿ ಕ್ವೆಶನ್ ಕೇಳಿದ್ರೆ ನಾವೇನು ಮಾಡ್ತೀವಿ ಹೇಳಿ?
ನಾವು ಪಾಠ ಮಾಡುವಾಗ ಯಾವುದಾದ್ರೂ ಹುಡುಗ ಯಾವುದಾದ್ರೂ ಹುಡುಗಿ ಪ್ರಶ್ನೆ ಕೇಳಿದರೆ ನಾವೇನಂತೀವಿ? ಭಾಳ ಮಾತಾಡಬೇಡ ನೀವು ಅನ್ನೋದಿಲ್ಲ. ಸಿ, ನಾ ಆಗಲೇ ಹೇಳಿದೆ, ವಿ ಸ್ಪಾಯ್ಲ್ಡ್ ಇಟ್. ನಾವು ಮಾತಾಡೋರು ಬಾಯಿ ಮುಚ್ಚಿಸಿ ಪಾಠ ಮಾಡ್ತೀವಿ. ಒಂದು ತಾಸು ಆಗೋವರೆಗೂ ಯಾರಾದರೂ ಮಾತಾಡಿದ್ರಿ ಅಂದ್ರೆ ಕ್ಲಾಸ್ನಾಗ, ಇವೆಲ್ಲ ನಮ್ಮ ಸ್ಲೋಗನ್ಸ್. ಯಾರಾದರೂ ತಪ್ಪಿ ತುಟಕ್ ಪಿಟಕ್ ಅಂದ್ರೆ ಅಲ್ಲ, ರಾಂಗ್. ಹುಡುಗರಿಗೆ ಹೇಳ್ಬೇಕು ನಾ, ನೋಡ್ರಪ್ಪ, ನಾ ಈಗ ನಿಮ್ಮ ಜೊತೆಗೆ ಒಂದು ಪಾಯಿಂಟ್ ಡಿಸ್ಕಸ್ ಮಾಡಮಿದ್ದೀನಿ. ನಿಮಗೆ ಯಾವಾಗ ಏನು ಕೇಳಬೇಕು ಅನಿಸ್ತೈತೆ ಅದನ್ನು ಕೇಳಬೇಕು ಅಂತ ಹೇಳಿ ಚಾಲೂ ಮಾಡಿ ನೋಡಿರಿ, ಕ್ಲಾಸ್ ಹೆಂಗಿರ್ತೈತೆ. ಲೈವ್ ಕ್ಲಾಸ್ ವಿಲ್ ಬಿ ದೇರ್, ಜೀವಂತ ಕ್ಲಾಸ್ ಇರ್ತೈತೆ ಅಲ್ಲಿ. ನಾವು ಎಲ್ಲ ಕ್ಲೋಸ್ ಮಾಡಿ ಲಾಕ್ ಮಾಡಿ ಚಾಲೂ ಮಾಡ್ತೀವಿ. ಲಾಸ್ಟಿಗೆ ಕೇಳ್ತೇವೆ ಅಂಡರ್ಸ್ಟ್ಯಾಂಡ್ ಅಂತ. ಏನು ಹೇಳಬೇಕು ಅವರು ಅಂಡರ್ಸ್ಟ್ಯಾಂಡ್ ಅಂದ್ರೆ? ಅವ್ರ ಮನಸ್ಸಿನಾಗ ಅಂತಾರೆ, ನಮ್ಗೆ ತಿಳಿದೈತೆ ಬಿಟ್ಟಿತ್ತು ಗೊತ್ತಿಲ್ಲ ಅಲ್ಲ. ಬರ್ಟ್ರಾಂಡ್ ರಸೆಲ್ ಹ್ಯಾಸ್ ಪಾಯಿಂಟೆಡ್ ದಿಸ್. ಮಕ್ಕಳಿಗೆ ಮುಕ್ತವಾಗಿ ಆಲೋಚನೆ ಮಾಡೋದಕ್ಕೆ, ವಿಚಾರ ಮಾಡೋದಕ್ಕೆ, ವಿಮರ್ಶೆ ಮಾಡೋದಕ್ಕೆ ಅವಕಾಶ ಕೊಡದೇ ಇದ್ದರೆ ಅದಕ್ಕೆ ಶಿಕ್ಷಣ ಅಂತ ಹೇಗೆ ಕರೀತಾರೆ? ಹೆಂಗೆ ಕರೆಯೋದಕ್ಕೆ ಸಾಧ್ಯ ಇದೆ? ಡು ಯು ನೋ D.H. ಲಾರೆನ್ಸ್? ಗೊತ್ತಾ ನಿಮಗೆ D.H. ಲಾರೆನ್ಸ್? ಅವ್ರದ್ದು ಭಾಳ ಚಂದ ಮಾತಿದೆ. ಶಿಕ್ಷಕರೆಲ್ಲ ಹಾರ್ಟ್ ಬೀಟ್ ಕಂಟ್ರೋಲ್ ಮಾಡ್ಕೋಬೇಕಂತ ಮಾತಿದೆ. ಎಜುಕೇಷನ್ ಇನ್ಸ್ಟಿಟ್ಯೂಟ್ ಆಲ್ಸೋ, ಗೌರ್ಮೆಂಟ್ ಆಲ್ಸೋ. D.H. ಲಾರೆನ್ಸ್, ಗ್ರೇಟ್ ಫಿಲಾಸಫಿಸ್ಟ್. ಮನುಷ್ಯತ್ವವನ್ನು ಉಳಿಸಬೇಕೆಂಬುದೇ ನಿಮ್ಮ ಆಶಯವಾಗಿದ್ದರೆ ಪ್ರಪಂಚದ ಎಲ್ಲ ಶಾಲಾ ಕಾಲೇಜುಗಳನ್ನು 1 ಶತಮಾನಗಳ ಕಾಲ ಮುಚ್ಚಿಬಿಡಿ. ಹೆಂಗಿದೆ ನಮ್ಮ ಗತಿ? ಏನು ಹೇಳಿ, ಹೆಂಗೋ ನಡೆದಿತ್ತು. ಹ್ಯುಮ್ಯಾನಿಟಿನ ಸೇವ್ ಮಾಡಬೇಕು ಅನ್ನೋದು ನಿಮ್ದು ಇಂಟೆನ್ಷನ್ ಇದ್ದರೆ, ಕ್ಲೋಸ್ ಆಲ್ ದ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಆನ್ ದ ಅರ್ತ್ ಫಾರ್ 100 years. ಶಿವ, ನಾವು ಸೂಟ್ಯಾಗ ಅಷ್ಟು ಹೆಂಗಾರ ಮಾಡಿ ಪಗಾರ ಕೊಟ್ಟರೆ ಸಾಕು ಅಂತ ನಾವು ಅನ್ಕೋತೀವಿ. ಅವ್ರಂತಾರೆ 100 ವರ್ಷ ಮುಚ್ಚ್ರಿ ಅಂತ. ಯಾಕೆ? ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಫೇಲ್ಡ್ ಟು ಸೇವ್ ಹ್ಯುಮ್ಯಾನಿಟಿ. ನನಗೊಂದು ಕ್ವೆಶನ್ಗೆ ಆನ್ಸರ್ ಕೊಡ್ರಿ. ಎಜುಕೇಷನ್ ರೇಟ್ ಇನ್ಕ್ರೀಸ್ ಆದಂಗೆ ಕ್ರೈಮ್ ರೇಟ್ ಇನ್ಕ್ರೀಸ್ ಆಗಬೇಕು, ಡಿಕ್ರೀಸ್ ಆಗಬೇಕು? ಏನಾಗ್ತಾ ಇದೆ ಈಗ? ದೆನ್ ವಾಟ್ ಇಟ್ ಎಜುಕೇಷನ್? ಹೌ ಇಟ್ ಕುಡ್ ಬಿ ಎಜುಕೇಷನ್? ಹೆಂಗಿದೆ ಶಿಕ್ಷಣ? ನೋಡ್ರಿ, 25, 30, 40, 50 ವರ್ಷದ ಹಿಂದೆ ಒಂದು ಊರೊಳಗಡೆ 3 ಜನ 4 ಜನ ಕಲಿತವ್ರು ಸಿಗ್ತಿದ್ರು. ಇಷ್ಟೇ. ಅವ್ರು ರಾಜಾರಾಣಿ ಇದ್ದಂಗೆ ಇರ್ತಿದ್ರು ಅವ್ರು. ನೆನ್ನೆ ನಾನೊಂದು ಊರಿಗೆ ಹೋಗಿದ್ದೆ, ರಾಯಭಾಗ್ ತಾಲೂಕಲ್ಲಿ ಬಾವ್ಚಿ. ರಾತ್ರಿ ಒಂದು ಉಪನ್ಯಾಸ ಇತ್ತು. ಅಲ್ಲಿ ಒಬ್ಬರು ಹಿರಿಯರು, ಆ ಇಡೀ ಊರಿನ ಮೊದಲ ಗ್ರ್ಯಾಜುಯೇಟ್ ಅವರು. ಇಡೀ ಊರಿಂದ ಮೊದಲು ಫಸ್ಟ್ ಗ್ರ್ಯಾಜುಯೇಟ್. ಬಿಫೋರ್ 55 years, 55 ವರ್ಷದ ಹಿಂದೆ ಮೊದಲು ಡಿಗ್ರಿ ಅವರು. ಈಗ ಊರು ತುಂಬ ಗ್ರ್ಯಾಜುಯೇಟ್ ಅದಾರಂತ. ಅವ್ರು ಹೇಳಿದ್ದು ನನಗೆ, ನಾವು ಅಂದರೆ 30, 40, 50 ವರ್ಷದ ಹಿಂದೆ 100ಕ್ಕೆ 3 ಜನ 4 ಜನ ಕಲಿತವ್ರು ಇದ್ದಾಗ ಊರು ಶಾಂತಿತ್ತು. ಈಗ 100ಕ್ಕೆ 70, 80, 90 ಜನ ಕಲ್ತಾರ. ಊರಾಗ ವಾತಾವರಣ ಎಲ್ಲ ಅಧ್ವಾನ ಆಗಿದೆ. ದೆನ್ ವಾಟ್ ಈಸ್ ಎಜುಕೇಷನ್? Is it education? Is it civilization? Is it development? Just think of it. Just think of it. ಕಲಿತವ್ರ ಸಂಖ್ಯೆ ಹೆಚ್ಚಾದ ಮೇಲೆ ಪ್ರೀತಿ, ನೀತಿ, ಪ್ರೇಮ, ವಿಶ್ವಾಸ, ಸಂಬಂಧಗಳ ಬೆಲೆ, ಸಂಪತ್ತಿನ ಬೆಲೆ ಹೆಚ್ಚಾಗಬೇಕಿತ್ತು. ಉಲ್ಟಾ ಕಡಿಮೆ ಆಗಿದೆ. ಅದಕ್ಕೆ ಅವ್ರು ಹೇಳಿರೋದು, ಲಾರೆನ್ಸ್ ಅವರು, ಕ್ಲೋಸ್ ಆಲ್ ದ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಆನ್ ದ ಅರ್ತ್ ಫಾರ್ 100. 100 ವರ್ಷ ಶಾಲಾ ಕಾಲೇಜ್ ಮುಚ್ಚಿರಪ್ಪ, ಜಗತ್ತು ಸುಧಾರಿಸ್ತದೆ. ಎಲಾನ್ ಮಸ್ಕ್ ಗೊತ್ತಾ ನಿಮಗೆ? ಎಲಾನ್ ಮಸ್ಕ್ ಅವ್ರದ್ದೊಂದು ಮಾತು ಎಷ್ಟು ಚೇಂಜಿದೆ. ಡೋಂಟ್ ಕನ್ಫ್ಯೂಸ್ ಸ್ಕೂಲಿಂಗ್ ವಿತ್ ಎಜುಕೇಷನ್. ಎಜುಕೇಷನ್ಗೂ ಸ್ಕೂಲಿಂಗೂ ಕಂಪೇರ್ ಮಾಡಬೇಡ್ರಿ, ಕನ್ಫ್ಯೂಸ್ ಮಾಡಬೇಡ್ರಿ. ಏಕೆ? ಐ ಡಿಡೆಂಟ್ ಗೋ ಟು ಹಾರ್ವರ್ಡ್, ಬಟ್ ದ ಪೀಪಲ್ ದಟ್ ವರ್ಕ್ ಫಾರ್ ಮೀ ಡಿಡ್ ದಟ್. ಯಾಕೆ ಮಂದಿಗೆಲ್ಲ ಸುಳ್ಳು ಹೇಳ್ಕೊತ ತಿರ್ಗಾಡ್ತಾ ಇದ್ದೀರಿ? ಕನ್ಫ್ಯೂಸ್ ಮಾಡಬೇಡ್ರಿ ಜನನ. ಶಾಲೆ, ಶಿಕ್ಷಣ, ಕ್ವಾಲಿಫಿಕೇಷನ್, ಡಿಗ್ರಿ, ಅಯ್ಯೋ ಡಿಗ್ರಿ ಏನು ಹೇಳ್ತೀರಿ? ಡಿಗ್ರಿ ಅಂತ. ನನ್ನ ಹತ್ರ ಡಿಗ್ರಿ ಸರ್ಟಿಫಿಕೇಟೇ ಇಲ್ಲ. ನನ್ನ ಹತ್ರ ಕೆಲಸ ಮಾಡೋ ಲಕ್ಷಾಂತರ ಮಂದಿ ಎಲ್ಲ ಹಾರ್ವರ್ಡ್ ಯೂನಿವರ್ಸಿಟಿ ಒಳಗೆ ಕಲ್ತಾರೆ. ನಾ ಹಾರ್ವರ್ಡ್ ಯೂನಿವರ್ಸಿಟಿಗೆ ಹೋಗಿಲ್ಲ. ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ನಾನು, ಎಲಾನ್ ಮಸ್ಕ್ ಹೇಳ್ತಾರೆ.
Then what is education? What is education? What we have to teach to the students? What is our main job? ಏನು ಮಾಡ್ಬೇಕು ನಾವು ಹೇಳಿ? ಮಕ್ಕಳನ್ನು ನಾವು ಪ್ರಿಪೇರ್ ಮಾಡಬೇಕಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ಹ್ಯಾವ್ ಟು ಟೆಲ್ ಯು, ಎಜುಕೇಷನ್ ಇಟ್ ಈಸ್ ನಾಟ್ ಜಸ್ಟ್ ಎ ಥಿಂಗ್ ಟು ಫಿನಿಶ್. ಮುಗಿಸೋ ವಸ್ತು ಅಲ್ಲ ಇದು. ಆಯ್ತಪ್ಪ, ನೀವು 7ನೇ ಕ್ಲಾಸ್ ಮುಗೀತು, 10th ಮುಗೀತು, ನಿಂದು ಕಲಿಯೋದೆಲ್ಲ ಮುಗೀತು, ಇದು ಯಾವತ್ತಾದ್ರೂ ಮುಗೀತದ ಹೇಳಿ? ಇಟ್ ನೆವರ್ ಕಂಪ್ಲೀಟ್ಸ್. ಇಟ್ ನೆವರ್ ಕಂಪ್ಲೀಟ್ಸ್. ಎಜುಕೇಷನ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂದರೆ, ಕಂಪ್ಲೇಂಟ್ ಮಾಡೋ ಸ್ವಭಾವ ಹೆಚ್ಚಾದ ಕಂಪ್ಲೀಟ್ ಆಗುತ್ತೆ. ನಮ್ಮ ಮಕ್ಕಳು ಮಾತಾಡೋದೇ ಇಲ್ಲ ಸರ್, ಮಾತಾಡೋದೇ ಇಲ್ಲ. ನಾವು ಅವ್ರಿಗೆ ಅದನ್ನು ಕಳಿಸ್ಬೇಕು. ಸಿ, ಯು ಅಬ್ಸರ್ವ್ ದ ವರ್ಲ್ಡ್. ಜಗತ್ತಿನೊಳಗಡೆ ಏನೇನು ವಿಕಾಸಗಳಾಗಿದ್ದಾವಲ್ಲ, ಸಂಶೋಧನೆಗಳಾಗಿದ್ದಾವಲ್ಲ, ಕ್ರಾಂತಿಗಳಾಗಿದ್ದಾವಲ್ಲ, ಆ ಎಲ್ಲ ವಿಕಾಸಗಳು, ಸಂಶೋಧನೆಗಳು, ಕ್ರಾಂತಿಗಳ ಹಿನ್ನೆಲೆಯನ್ನು ಒಂದು ಸರಿ ನೋಡಿ. ಪ್ರಶ್ನೆ ಮಾಡುವುದರಿಂದ ಅವು ಆಗಿದ್ದಾವೆ. ಮತ್ತು ಇವರು ಏನು ಕೇಳಂಗೆ ಇಲ್ಲ, ಹೋಗಿ ಏನು ಮಾಡೋರು? ಗೊತ್ತಾ ನಿಮಗೆ ಹೊರಗಡೆ ಎಷ್ಟು ಸಮಸ್ಯೆ ಇದೆ ಅಂತ? ಎಷ್ಟು ಜನ ಕಲಿತು ಹೊರಗಡೆ ಬರ್ತಾ ಇದ್ದಾರೆ. ಜಸ್ಟ್ ಒಂದು ಸರಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಗೂಗಲಲ್ಲಿ ಸರ್ಚ್ ಮಾಡಿ, ಕರ್ನಾಟಕದೊಳಗಡೆ ಎವ್ರಿ ಇಯರ್ ಡಿಗ್ರಿ ಮುಗಿಸಿ ಹೊರಗೆ ಬರೋರ ಸಂಖ್ಯೆ ಎಷ್ಟಿದೆ ಅಂತ ನೋಡಿ. ಆಶ್ಚರ್ಯ ಆಗುತ್ತೆ. ಎಲ್ಲಿ ಯಾರಿಗೆ ಜಾಬ್ ಕೊಡೋಕ್ಕೆ ಸಾಧ್ಯ ಇದೆ ಹೇಳಿ? 5,000 ಕೊಟ್ಟವರು 10,000 ಕೊಡ್ತಾರೆ. 4-5 ಲಕ್ಷ ಜನ, ವರ್ಷಕ್ಕೆ 4 ಜನ, 4 ಲಕ್ಷ 5 ಲಕ್ಷ ಜನ ಹಿಂಗೆ ತುಂಬುತ್ತಾ ಇದ್ದಾರೆ. ನಾನು ಕರ್ನಾಟಕದಷ್ಟೇ ಹೇಳ್ತಾ ಇದ್ದೀನಿ, ಎಲ್ಲ ರಾಜ್ಯ, ಎಲ್ಲ ದೇಶಕ್ಕೆ ಎಷ್ಟಾಗುತ್ತೆ ಹೇಳಿ? ಏನು ಮಾಡೋದು ಇದನ್ನೆಲ್ಲ ತಗೊಂಡು ಹೇಳಿ? ಆಯಿತಾ, ನಮ್ಮ ಕೆಲಸ ಮುಗಿತಾ ಇಲ್ಲಿಗೆ? ಆಯಿತು, ಅವ್ರನ್ನ ನಾವು ಏನೇನೋ ಕಲಿಸಿ, ಏನೇನೋ ತಿಳಿಸಿ ಹೋಗ್ರಪ್ಪ ಹೊರಗಡೆ ಅಂತ ಕಳಿಸ್ಬಿಟ್ರೆ, ಅಥವಾ ಅವ್ರಿಗೊಂದು ಸರ್ಟಿಫಿಕೇಟ್ ಕೊಟ್ಬಿಟ್ರೆ, ಸಾರಿ ಟು ಸೇ ದಿಸ್, ಆಗಲಿ ನೀವು ಸರ್ಟಿಫಿಕೇಟ್ ಅಂದಿರಲ್ಲ, ಹೊಟ್ಟೆ ಉರಿತದೆ ನನಗೆ. ನನ್ನ ಸ್ಟೂಡೆಂಟ್ಸ್ ಕೆಲವರು ಬಂದು ಹೇಳ್ತಾರೆ, ಏನು ಮಾಡ್ತಾ ಇದೆಯೋ? ಜಾಬ್ ಮಾಡ್ತಾ ಇದ್ದೀನಿ ಸರ್. ಮತ್ತು ಡಿಗ್ರಿ ಏನಾಯ್ತು? ಬಂದು ಎಕ್ಸಾಮ್ ಬರೀತೀನಿ ಸರ್. ಹೌ ಇಟ್ ಪಾಸಿಬಲ್? ಅಲ್ಲೋ, ನೀನು ಕೆಲಸ ಮಾಡ್ತೀಯ, ವರ್ಷಕ್ಕೊಂದ್ಸರಿ ಎಕ್ಸಾಮ್. ಸರ್ ಭಾರಿ ಹೆಲ್ಪ್ ಮಾಡ್ತಾರೆ ಸರ್. 15 ವರ್ಷ ಕಲಿತ ಒಬ್ಬ ಹುಡುಗನಿಗೆ, ಒಬ್ಬ ಹುಡುಗಿಗೆ ನಿಯತ್ತಿಲ್ಲ, ಪ್ರಾಮಾಣಿಕತೆ ಇಲ್ಲ ಅಂದರೆ ಹೌ ಕುಡ್ ಹಿ ಬಿ ಸೋಸಿಯೋ ಓರಿಯೆಂಟೆಡ್ ಮೈಂಡ್? ಹೆಂಗವ ಸಮಾಜ, ಧರ್ಮ, ದೇಶ, ನೀತಿ, ಪ್ರೀತಿ ಮಾಡೋಕ್ಕೆ ಸಾಧ್ಯ ಐತಿ ಹೇಳ್ರಿ? ಹೇಳಬಾರ್ದು ಇದನ್ನು ನಾನು ಸಭೆಯೊಳಗಡೆ, ಆದರೂ ಹೇಳ್ತೀನಿ. ನನ್ನ ಸ್ಟೂಡೆಂಟ್ ಒಬ್ಬ ಡಿಗ್ರಿ ಓದ್ತಾ ಇದ್ದಾನೆ. ಡಿಗ್ರಿ ಈಗ ಹೊರಗಡೆ ಹೋಗಿ ಡಿಗ್ರಿ ಅಂತ ಹೇಳಬಾರ್ದು, ಅಸಹ್ಯ ಅದು. ಡಿಗ್ರಿ ಆಗೈತಿ ಅಂತಾರೆ. ಯಾಕಂದರೆ ಡಿಗ್ರಿಯಾಗಿ ಏನೂ ಇರೋದಿಲ್ಲ. ಡಿಗ್ರಿ, ನಾನು ಡಿಗ್ರಿ ಕಾಲೇಜೆಲ್ಲ ಹೋದಾಗ ಹುಡುಗರು ಹೇಳ್ತೀನಿ, ಊರಾಗ ಹೋಗಿ ಹೇಳಬೇಡ, ಅವ್ರು ಕಳ್ಕೊಬೇಡ್ರಿ ಅಂತ ಹೇಳ್ತಿರ್ತೇನೆ. ಅವ ಹೇಳ್ತಿದ್ದ, ಸರ್ ನಮ್ದೊಂದು ದಿನ ಎಕ್ಸಾಮ್ ನಡೆದಿತ್ತು, ಸ್ಕ್ವಾಡ್ ಬಂದುಬಿಟ್ರು. ಚಲೋನೋ ಕೆಟ್ಟು? ನಮಗೆ ಚಲೋ, ಅವನ ಗತಿ ಏನು ಪಾಪ. ಸರ್ ನಿಮ್ಗೇನು ಹೇಳೋ ಸರ್, ಎಲ್ಲ ಸುಮ್ಮನೆ ಕೂತ್ಬಿಟ್ವಿ 3 ತಾಸು, 300-400 ಜನ. ಮತ್ತು ಹೆಂಗೋ ಅಂದೆ. ಸರ್ ನಮ್ಮ ಕಾಲೇಜ್ನವ್ರು ಭಾಳ ಒಳ್ಳೆಯವರು. ಏನಾಯಿತು ಅಂದೆ. ಎಲ್ಲ ಆನ್ಸರ್ ಪೇಪರ್ಸ್ ಕಲೆಕ್ಟ್ ಮಾಡಿಕೊಂಡು ಸಿಗ್ನಲ್ ಕೊಟ್ಟಿದ್ರು, ಮನೆಗೆ ಹೋಗಬೇಡ್ರಿ ಅಂತ. ಪ್ರಾಮಿಸ್, ಐ ಆಮ್ ಟೆಲಿಂಗ್ ಯು. ಮತ್ತು ಆಮೇಲೆ ನಮ್ಮನ್ನೆಲ್ಲರನ್ನೂ ಕುಂಡ್ರಿಸಿ ರೀ, ಏನು ದೇಶ ಕಟ್ತೀರಿ ಹೇಳಿ? ಅವತ್ತಲ್ಲಿ ಪರೀಕ್ಷೆ ಬರೆದು 300 ಮಂದಿ ಆಯುಷ್ಯದಾಗ ಎಂದಾದರೂ ಒಳ್ಳೆಯ ವಿಚಾರ ಮಾಡೋಕ್ಕೆ ಸಾಧ್ಯ ಇದೆ? ಸಾಧ್ಯ ಇದೆ? ಸಾಧ್ಯ ಇದೆ? ದೆನ್ ವಾಟ್ ಈಸ್ ಎಜುಕೇಷನ್? ಮೇನ್ ಸ್ಟ್ರೀಮಿಗೆ ಬರೋರು, ಮೇನ್ ಕ್ರೀಮಲ್ಲಿರೋರು ಹಿಂಗೆ ಪೊಲೈಟಾಗಿ ಪಲ್ಯೂಟಾಗಿ ಬರಾಕತ್ತರು ಅಂದ್ರೆ ನಾವು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಇದೆ? ದಟ್ ಈಸ್ ವೈ ಐ ಆಮ್ ರಿಕ್ವೆಸ್ಟಿಂಗ್ ಯು, ಎಜುಕೇಷನ್ ಈಸ್ ನಾಟ್ ಇನ್ಫಾರ್ಮೇಷನ್. ಓದಾಕ, ಬರೆಯಾಕ, ಬಾಯ್ಪಾಟ್ ಮಾಡಿದವರು, ಉತ್ತರ ಕೊಟ್ಟವರು, ಮುಂದೆ ಬಂದು ಮಾತಾಡಿದವರು, ಹಾಡು ಹೇಳಿದವರು ಅಷ್ಟ ಶಾಣೆ ಅಂತ ಅನ್ಕೋಬೇಡ್ರಿ. ಫಸ್ಟ್ ಯು ಹ್ಯಾವ್ ಟು ಒಂದು ಕಿಡಿ ಹಚ್ಚಿರಿ. ಫಸ್ಟ್ ಅವ್ರೊಳಗೆ ಒಂದು ಕಿಡಿ ಹಚ್ಚಿರಿ. ಏನು ಕಿಡಿ ಹಚ್ಚಬೇಕಂದ್ರೆ, ಅವ್ನು ಕಿಡಿಗೇಡಿ ಆಗ್ಬೇಕು ಅಂತ ಕಿಡಿ ಹಚ್ಚಿರಿ. ಕಿಡಿಗೇಡಿ ಅಂದ್ರೆ ಉಡಾಳಲ್ಲ. ಕಿಡಿಗೇಡಿ ಅಂದ್ರೆ ಅವ್ನು ಕುಂಡ್ರಬೇಕು ಅನಿಸ್ಬಾರ್ದು ನೋಡ್ರಿ ಕ್ಲಾಸ್ನಾಗ. ಟೀಚರ್ನ, ಸರ್ನ ರಾತ್ರಿ ನಿದ್ದೆ ಯಾವ ಮಾಡಿಸೋದಿಲ್ಲ, ಅವ್ನು ಒಬಿಡಿಯಂಟ್ ಸ್ಟೂಡೆಂಟ್. ಇನ್ನೊಮ್ಮೆ ಹೇಳಿ, ನಿಮ್ಗೆ ಅನಿಸಿರ್ಬೇಕಲ್ಲ, ಚಲೋ ಕರ್ಸಾರಿ ಅವರು, ಇದನ್ನು ಹುಡುಗರು ಮುಂದೆ ಹೇಳಿದ್ರೆ ನಮ್ಮ ಗತಿ ಏನು ಅಲ್ಲ. ನನಗೆ ಎಷ್ಟು ನೋವಿದೆ ಅಂತ ಹೇಳ್ತೇನೆ. ಐ ಆಮ್ ವರ್ಕಿಂಗ್ ಆಸ್ ಎ PU ಕಾಲೇಜ್ ಲೆಕ್ಚರ್. 200 ಹುಡುಗರು ಇರ್ತಾರೆ ಕಾಲೇಜ್ನಾಗ. ಒಬ್ಬ ಹುಡುಗಿ, ಒಂದು ಹುಡುಗ ಒಂದು ದಿನ ಬಂದು, ಸರ್
ನಿನ್ನೆ ಈ ಪಾಠ ಮಾಡಿದ್ರಲ್ಲ, ಇದನ್ನು ಹೇಳಿದ್ರಲ್ಲ, ಇದು ಹಿಂಗೆ ಯಾಕೆ ಅಂತ ಇನ್ನೂವರೆಗೂ ಒಬ್ಬರು ಕೇಳಿಲ್ಲ ನಾನು. ಹಾಂ, ನಾವೆಲ್ಲ ಏನು ಬೇಕಾದ್ ಮಾಡ್ತಿರ್ತೀವಿ ಅಲ್ಲಿ ಹೋಗಿ. ಬಿಡ್ರಿ ಅವ್ರನ್ನ ಬಿಡೋಣ. ಅಷ್ಟು ಮಂದಿ ಅಪ್ಪ ಅವು ಅದಾರಲ್ಲ ಬಾಧ್ಯರುಗಳು. ಸರ್ ಒಬ್ಬರು ನನಗೆ ಫೋನ್ ಮಾಡಬೇಕಲ್ಲ ಸರ್, ಮಗಳು ಓದ್ತಿಲ್ಲ, ಮಗಂದು ಹಿಂಗಾಯಿತು, ಏನು ಮಾಡೋದು? ನೋ ಕನೆಕ್ಷನ್. ಅವ್ರು ಬಂದು ಒಳಗೆ ಕೊಂಡಿರ್ತಾರೆ, ನಾವು ಹೋಗಿ ಪಾಠ ಮಾಡ್ತೀವಿ, ಥ್ಯಾಂಕ್ ಯು, ನಾಳೆ ಸಿಗೋಣ, ಮುಗೀತಾ. ರಿಲೇಷನ್ ಬಿಟ್ವೀನ್ ಎ ಟೀಚರ್ ಆ್ಯಂಡ್ ಸ್ಟೂಡೆಂಟ್ ಹೆಂಗಿರ್ಬೇಕು? ನಾವು ಹೃದಯಗಳ ಜೊತೆ ಒಡನಾಟ ಮಾಡೋರು, ಭಾವಗಳ ಜೊತೆ ಒಡನಾಟ ಮಾಡೋರು, ಭ್ರಮಾಲೋಕದಲ್ಲಿ ತಿರುಗಾಡೋರಲ್ಲ ಟೀಚರ್ಸ್ ಅಂದರೆ. ಮಷಿನ್ ಜೊತೆ ವರ್ಕ್ ಮಾಡೋರಲ್ಲ ನಾವು, ಶಟ್ ಡೌನ್ ಮಾಡೋದಕ್ಕೆ, ಆನ್ ಮಾಡೋದಕ್ಕೆ. ಲೈವ್ ಕ್ಲಾಸ್ ರೂಮ್ನಾಗ ಹೆಂಗಿರ್ಬೇಕು ಕ್ಲಾಸ್ ರೂಮ್ ಹೇಳ್ರಿ? ಹಾಂ, ಡೋಂಟ್ ಡಿಸೈಡ್. ಯಾವಾಗೂ ತೀರ್ಮಾನ ಮಾಡಿಬಿಡ್ರಿ ಇವ ಶಾಣೆ, ಈಕಿ ದಡ್ಡಿ, ಈಕಿ ಟಾಪರು, ಅವ ಟಾಪರ್ ಅಲ್ಲ ಅಂತ ಯಾರನ್ನೂ ಯಾವತ್ತೂ ನೀವು ಅಳಿಬೇಡ್ರಿ, ಹೇಳಬೇಡ್ರಿ. ರಿಟೈರ್ ಆಗೋ ಮಟ್ಟ ಹೇಳಬೇಡ್ರಿ. ಯಾಕೆ? ಯಾವಾಗ ಯಾರನ್ನ ಹೇಳಿ ಗೊತ್ತು? ಎಲಾನ್ ಮಸ್ಕ್ ಈಗ ನನಗೆ ಹೇಳಿ, ಕೋಗಿಲೆಯ ಹಾಗೆ ಹಾಡೋದಕ್ಕೆ ಮೊಲಕ್ಕೆ ಬರುತ್ತಾ? ಮೊಲದ ಹಾಗೆ ಓಡೋದಕ್ಕೆ ಮಂಗನಿಗೆ ಬರುತ್ತಾ? ಮಂಗನ ಹಾಗೆ ಹಾರೋದಕ್ಕೆ ನೆಗೆಯೋದಕ್ಕೆ ಚಿರತೆಗೆ ಬರುತ್ತಾ? ಚಿರತೆಯ ಹಾಗೆ ಓಡೋದಕ್ಕೆ ಆನೆಗೆ ಬರುತ್ತಾ? ಆನೆಯ ಹಾಗೆ ಬಲ ಈ ಯಾವುದಾದ್ರೂ ಪ್ರಾಣಿಗಿದೆಯಾ? ಮತ್ತು ಯಾವುದು ಒಳ್ಳೆಯ ಪ್ರಾಣಿ ಹೇಳಿ? ಎಲ್ಲ ಹೆಂಗೆ ಒಳ್ಳೆ ಅನ್ನೋಕ್ಕೆ ಸಾಧ್ಯ ಇದೆ? ನಾವು ಯಾರಿಗಾರ ಒಬ್ಬರಿಗೆ ಫಸ್ಟ್ ರ್ಯಾಂಕ್ ಕೊಡೋಕ್ಕೆ ಸಾಧ್ಯ ಇದೆ? ನೀವೆಲ್ಲರಿಗೂ ಒಬಿಡಿಯಂಟ್ ಸ್ಟೂಡೆಂಟ್ ಅವಾರ್ಡ್ ಕೊಡ್ತೀರಿ? ರಾಂಗ್ ಕಾನ್ಸೆಪ್ಟ್, ರಾಂಗ್. ನಾ 20 ವರ್ಷ ಮೇಷ್ಟ್ರಿದ್ದೆ ಪ್ರೈಮರಿ ಸ್ಕೂಲ್ನಾಗ. ನಾನು ಒಂದು ದಿವಸ ಒಂದು ಹುಡುಗಿ ಬಂದು ಕೇಳಿಲ್ಲ, ಸರ್ ಆದರ್ಶ ವಿದ್ಯಾರ್ಥಿ ಅಂತ ನಮ್ಗೆ ಯಾಕೆ ಪ್ರಶಸ್ತಿ ಕೊಡಲಿಲ್ಲ? ಯಾಕೆ ಕೊಡಬೇಕು? ಸ್ವಲ್ಪ ಉಲ್ಟಾದವರೇ ವಿಚಾರ. ಯಾಕೆ ಕೊಡಬೇಕು? ಸರ್ ನಾ ಎಷ್ಟು ಚಲೋ ಅಭ್ಯಾಸ ಮಾಡ್ತೀನಿ. ಹೌದವ, ನೀ ಚಲೋ ಅಭ್ಯಾಸ ಮಾಡ್ತೀವಿ, ಒಂದು ದಿನ ಸಾಲು ಬಿಟ್ಟ ಮೇಲೆ ನಿಂದಿರಲಿಲ್ಲಲ್ಲ ಕೀಲಿ ಹಾಕಕ್ಕೆ. ನಿನಗೆ ಹೆಂಗೆ ನಾವು ಒಬಿಡಿಯಂಟ್ ಸ್ಟೂಡೆಂಟ್ ಅಂದು? ನೀನು ಪುಸ್ತಕದ ಮುಳುಗಿರ್ತಿ ಓದಾಕ, ಅವ ಶಾಲ್ಯಾಗ ಎಲ್ಲಿ ಕಸ ಬಿದ್ದೈತೆ ಅಂತ ಹುಡುಕ್ತಿರ್ತಾನೆ. ನಂಗೆ ಹೇಳ್ರಿ ಯಾರು ಶಾಣೆ? ನಮ್ಮ ಸರಿಗೆ ತ್ರಾಸ ಆಗಬಾರ್ದಂತ ಕೀಲಿ ಹಾಕಿ ಮನೆಗೆ ಹೋಗ್ತಿದ್ದವ. ಅವಂಗೂ ಕೊಡ್ಲು ಒಬಿಡಿಯಂಟ್ ಅಂತ, ನೀನು ಕೊಡ್ಲು ನಾನು. ಚಲೋ ಮಾಡಿದ್ರಿ ಸರ್ ಅಂತ ವಾದ್ಲಕ್ಕಿ. ಹುಟ್ಟ ಯಾರೂ ಬುದ್ಧಿವಂತರಲ್ಲ, ಹುಟ್ಟ ಯಾರೂ ದಡ್ರಲ್ಲ. ನಿಸರ್ಗ ವಿವೇಕದ ದೃಷ್ಟಿಯಲ್ಲಿ ಯಾರ ಒಳಗಡೆನೂ ಯಾವ ರೀತಿಯೂ ಭೇದ ಭಾವವನ್ನು ಮಾಡಿಲ್ಲ. ಕ್ಲಾಸ್ ರೂಮಲ್ಲಿ ಹೋಗಿ ಟೀಚರ್ ಆದವರು ನೀನು ಭಾಳ ಒಳ್ಳೆಯವನು, ನೀನು ಭಾಳ ಹಿಂದಿದೆಯಾ, ನೀನು ಭಾಳ ತಿಳ್ಕೊತೀಯ, ನಿನಗೆ ತಿಳುವಳಿಕೆನೇ ಇಲ್ವಾ, ಎಷ್ಟು ಹೇಳೋದು, ನನ್ನ ಬಿಟ್ಟರೆ ನಿನಗೆ ಯಾರು ಕಲಿಸೋರು, ದೇವ್ರು ಬಂದರೂ ನೀವು ಉದ್ಧಾರ ಆಗೋದಿಲ್ಲ. ಅವ್ರಿಗೆ ಗೊತ್ತು, ಇದೆಲ್ಲ ಕೇಳಿರ್ತಾರೆ, ಅವ್ರು ಅಂತಿರ್ತಾರೆ, ನಮ್ಗೆ ಗೊತ್ತೇಳಿ ಸರ್, ಲಾಸ್ಟ್ ಸ್ಕೂಲಲ್ಲೂ ಇದನ್ನೇ ಹೇಳಿದರು ಅಂತಾರೆ ಅವರು. ಸೊ ಅ ಟೀಚರ್ ಫಸ್ಟ್ ಮಸ್ಟ್ ಬಿ ಎ ಫ್ರೀ. ತಲೆಗೇನು ಇರಬಾರ್ದು, ಖಾಲಿ ಇರಬೇಕು. ಅಂದ್ರೆ ಮತ್ತು ಓದೋದು ಬರೆಯೋದಲ್ಲ ಅಂತ ಹಂಗಲ್ಲ. ಏನೂ ನಾವು ಡಿಸೈಡ್ ಮಾಡೋಂಗಿಲ್ಲ. ಡಿಸೈಡ್ ಮಾಡೋ ಕೆಲಸ ನಮ್ಮದಲ್ಲ, ಕಲಿಸೋ ಕೆಲಸ ನಮ್ಮದಲ್ಲ. ನಾನಾಗಲೇ ಹೇಳಿದ್ನಲ್ಲ, ವಿ ಹ್ಯಾವ್ ಜಸ್ಟ್, ನಾವು ಅವ್ರಿಗೆ ಒಂದು 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 ಉದ್ದೀಪನ ಮಾಡಬೇಕು. ನೀವು ಹಿಸ್ಟ್ರಿ ಓದಿ ಹೀರೋಸ್ ಸ್ಟೋರೀಸ್ ನೋಡಿ. ಅವ್ರು ಏನು ಹೇಳ್ತಾರೆ ಹೇಳ್ರಿ? ಒಂದಿನ ಒಬ್ಬ ಟೀಚರ್, ಒಬ್ಬ ಸರ್ ಹೀಗೆ ಹೇಳಿದ್ರಿಂದ ನಾನು ಇವತ್ತು ಇಲ್ಲಿದ್ದೇನೆ ಅಂತ ಹೇಳ್ತಾರೆ. ರೈಟ್ ಆರ್ ರಾಂಗ್? ದಕ್ಷಿಣೇಶ್ವರದಲ್ಲಿ, ರಾಮೇಶ್ವರದಲ್ಲಿ 4ನೇ ಕ್ಲಾಸ್ 5ನೇ ಕ್ಲಾಸ್ ಓದ್ಬೇಕಾದ್ರೆ ಔಲ್ ಫಕೀಲ್ ಜೈನುಲ್ ಅಬ್ದುಲ್ ಕಲಾಂ ಎಲ್ಲರ ಜೊತೆ ಕೂತಿದ್ರು. ಯಾರು ಸರ್ ಹೆಸರೇನು? ಇಲ್ಲ, ಅವ್ರ ತಂದೆ ಅಬ್ದುಲ್ ಕಲಾಂ ಸರ್ ಹೆಸರೇನು? ಟೀಚರ್ ನೀವು ಇಂಥವೆಲ್ಲ ತಿಳ್ಕೊಬೇಕು. ಶಿವಶಂಕರ್ ಅಯ್ಯರ್ ಅವರೊಂದು ಪಿಕ್ಚರ್ ಡ್ರಾ ಮಾಡಿದರು. ಎಲ್ಲ ಪಿಕ್ಚರ್ ಡ್ರಾ ಮಾಡಿ ಎಲ್ಲ ಮಾಡಿ ಎಕ್ಸ್ಪ್ಲೇನ್ ಮಾಡಿದರು. ವಾಟ್ ಎನ್ ಎಕ್ಸ್ಪ್ಲನೇಷನ್, ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್, ಸಚ್ ಎ ಬೆಸ್ಟ್ ಟೀಚರ್. ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಕ್ವೆಶನ್ ಕೇಳಕ್ಕೆ ಚಾಲೂ ಮಾಡಿದರು. ಅಂಡರ್ಸ್ಟ್ಯಾಂಡ್, ತಿಳಿತೇನ್ರು ಅಂತ ಕೇಳಕ್ಕೆ ಚಾಲೂ ಮಾಡಿದರು. ಒಬ್ಬರು ಹೇಳುವಲ್ರು. ಹೆಂಗೆ ಹೇಳ್ತಾರೆ? ನಮ್ಮನ್ನು ಹೆಂಗೆ ಹೇಳ್ತಾರೆ? ಹೆಂಗೆ ಸಹಿಸ್ಕೋತಾರೆ ಅವರು? ಯಾರು ಆನ್ಸರ್ ಕೊಟ್ಟು ಟೀಚರ್ಗೆ ಎಷ್ಟು ಇರಿಟೇಟ್ ಆಗಬೇಕು ಹೇಳಿ? ನೀವು ನೋಡಿರ್ಬೇಕು, ನೀವು ಕ್ಲಾಸ್ನಾಗ ಹೋಗಿ ಚಂದ ಪಾಠ ಮಾಡಿ ಪ್ರಿಪ್ರೇಷನ್ ಮಾಡಿಕೊಂಡು ಒಂದು ತಲೆನ ಆಡಿಸ್ಲಿಲ್ಲ ಅಂದ್ರೆ ನಿಮ್ಮ ಗತಿ ಏನಾಗಬೇಕು ಹೇಳಿ? ನಿಮ್ಮ ಮನಸ್ಸು ಯಾಕಾರ ಬಂದಪ್ಪ ಇಲ್ಲಿ. ಕಲಾಂನವ್ರದ್ದು ನಂಬರ್ ಬಂತು. ಕಲಾಂ
ನಿಂಗೆ ತಿಳಿತು? ಕಲಾಂ ಅಂದರು, ಸಾರಿ ಸರ್ ನನಗೂ ತಿಳಿದಿಲ್ಲ. ಸರ್ ಅಂದರು, ಯಾಕೋ, ಏನು ಪ್ರಾಬ್ಲಮ್, ಏನು ಪ್ರಾಬ್ಲಮ್? ಅವ್ರು ಹೇಳಿದರು, ಸರ್ ಪ್ರಾಬ್ಲಮ್ ಅದಲ್ಲ, ಪ್ರಾಬ್ಲಮ್ ಏನು ಅಂದರೆ ನೀವೇನು ಎಕ್ಸ್ಪ್ಲೇನ್ ಮಾಡ್ತಿದ್ದೀರಲ್ಲ, ಈ ಎಕ್ಸ್ಪ್ಲನೇಷನ್ ನಮಗೇನೂ ತಿಳಿತಾ ಇಲ್ಲ. ನೀವು ಚಲೋ ಹೇಳ್ತಾ ಇದ್ದೀರಿ. ಅವರು ಪ್ಲ್ಯಾನ್ ಮಾಡಿದ್ರು, ಓಕೆ ನಾನು ನಿಮಗೆ ಇದು ನಾಳೆ ಹೇಳಿಕೊಡ್ತೀನಿ. ನಾಳೆ ನೀವೆಲ್ಲರೂ ಸಂಜೆ ಹೊತ್ತು ಸಮುದ್ರ ದಂಡೆಗೆ ಬರ್ರಿ, ಶಿವಸುಬ್ರಹ್ಮಣಿ ಅಯ್ಯರ್ ಟೀಚರ್ ನೀವು. ಸಂಜೆ ಹೊತ್ತು ನೀವೆಲ್ಲರೂ ಸಮುದ್ರ ದಂಡೆಗೆ ಬರ್ರಿ ಅಂತ. ಆಯಿತು ಸರ್ ಮನೆಗೆ ಹೋದರು, ಹುಡುಗರು ಮನೆಗೆ ಹೋದರು. ಸರಿಯಾಗಿ ಸಂಜೆ ಎಲ್ಲ ಹುಡುಗರು ಸಮುದ್ರ ದಂಡೆಗೆ ಬಂದು. ಸುಮ್ಮನೆ ಕಲ್ಪನೆ ಮಾಡಿಕೊಡ್ರಿ, ನೀವು ಹುಡುಗರು ನೀವು ಹೊರಗೆ ಕರ್ಕೊಂಡು ಹೋದ್ರೆ ಹೆಂಗಿರ್ಬೇಕು ಹುಡುಗರು ಮನಸ್ಸು? ನಾವು ಕ್ಲಾಸ್ ಬಿಟ್ಟು ಯಾವಾಗಾರ ಪ್ರಿನ್ಸಿಪಲ್ ಕರೆದ್ರೆ ಹುಡುಗರಿಗೇನು ಹೇಳಿಬಿಡ್ತೀವಿ ಹೇಳ್ರಿ? ಒಬ್ಬರು ಹೊರಗೆ ಹಾಯೋದಿಲ್ಲ. ನಾವು ಬೇಕಾದ್ರೆ ಹೋಗ್ಬೋದು, ನಾವು ನಡು ಹೊಂಟಿವಿಲ್ಲೋ, ನಾವು ಬೇಕಾದ್ರೆ ಲೇಟಾಗಿ ಕ್ಲಾಸಿಗೆ ಹೋಗ್ಬೋದು. ಯಾರಾದರೂ ಲೇಟಾಗಿ ಮಾಡಿ ಬಂದರೆ ನಾಳೆ ರಾಂಗಲ್ಲ. ನಾವು ಬೇಕಾದ್ರೆ ಕ್ಲಾಸಲ್ಲಿ ನಡು ಮಾತಾಡ್ಬೋದು, ನಾವು ಬೇಕಾದ್ರೆ ಕ್ಲಾಸಲ್ಲಿ ಕೂತ್ಕೋಬೋದು, ಹೇಳ್ಬೋದು, ತಿರುಗಾಡ್ಬೋದು. ಹುಡುಗರು ಮಾತ್ರ ಏನು ಮಾಡೋಂಗಿಲ್ಲ. ಹೆಂಗಿದು ಎಲ್ಲ ಉಲ್ಟಾ ಅಲ್ಲ? ಹುಡುಗರಿಗೆ ಬಾ ಅಂದರು, ಹುಡುಗರೆಲ್ಲ ಬಂದರು. ಸಮುದ್ರ ದಂಡೆಯೊಳಗಡೆ ತೆರೆಗಳು ಎದ್ದು ಬರ್ತಾ ಇತ್ತು, ಮರಳು ವಿಶಾಲವಾಗಿ ಹರಡಿತ್ತು, ಪಕ್ಷಿಗಳು ಗೂಡು ಸೇರೋ ಹೊತ್ತಾಗಿತ್ತು, ಸ್ವಚ್ಛವಾದ ಆಕಾಶ ಇತ್ತು, ತಿಳಿ ಬಿಳಿ ನೀಲಿ ಮೋಡಗಳು ತೇಲ್ತಾ ಇದ್ದು. ಹುಡುಗರು ಖುಷಿಯೊಳಗಿದ್ರು. ಸರ್ ಬಂದರು, ಇಮೇಜ್ ಮಾಡ್ಕೊಳ್ರಿ, ಸರ್ ಬಂದರು, ಟೀಚರ್ ಬಂದರು. ಹಾಂ ಬರ್ರಿ ಎಲ್ಲ ಕೂತ್ಕೊಳ್ರಿ ಅಂದರು. ಹಿಂಗೊಮ್ಮೆ ಯಾವಾಗಾರ ಮಾಡಿರಿ, ಸುಮ್ಮನೆ ಟೆಸ್ಟ್ ಮಾಡಿ ಹೊರಗೆ ಬೈಲಾ ಹುಡುಗರನ್ನ ಕರ್ಕೊಂಡೋಗಿ ಪಾಠ ಮಾಡಿರಿ. ಪ್ರಿನ್ಸಿಪಲ್ ಹೇಳಿ ಮಾಡ್ರಿ. ಸರ್ ಬಂದರು, ಹುಡುಗರು ಬಂದರು. ಆಮೇಲೆ ಸ್ಟಾರ್ಟ್ ಆಯ್ತು, ಡಿಸ್ಕಷನ್ ಸ್ಟಾರ್ಟ್ ಆಯ್ತು. ಎಸ್ಟರ್ಡೇ ಏನು ಹೇಳಿದ್ರಲ್ಲ ಆ ಕಂಟೆಂಟ್ ಎಲ್ಲ ಡಿಸ್ಕಷನ್ ಸ್ಟಾರ್ಟ್ ಆಯಿತು, ಎಲ್ಲ ಆಯಿತು. ಕೊನೆಗೆ ಅಲ್ಲೊಂದೆರಡು ಮೂರು ಪಕ್ಷಿಗಳು ಹಾರಿ ಹೋಗ್ತಿತ್ತು. ಆವಾಗ ಸರ್ ಕೇಳಿದರು ಹುಡುಗರಿಗೆ, ಪಕ್ಷಿ ಹಾರ್ತಾ ಇದೆ ಕಾಣಿಸ್ತಾ ಇದೆಯಾ? ಹುಡುಗರು ಅಂದರು, ಎಸ್ ಸರ್, ವಿ ಆರ್ ವಾಚಿಂಗ್. ಏನು ಕಾರಣ ಇರ್ಬೋದು? ಪಕ್ಷಿ ಹಿಂಗೆ ಹಾರು ಹೋಗ್ತಾ ಇದೆಯಲ್ಲ, ಮೇಲೆ ಹೋಗ್ತಾ ಇದೆಯಲ್ಲ, ಅದಕ್ಕೇನು ಕಾರಣ ಇರ್ಬೋದು? ಹುಡುಗರು ತಿಳಿದಿದ್ದೆಲ್ಲ ಹೇಳಿದರು. ಆಮೇಲೆ ಸರ್ ಅವರಿಗೆ ತಿಳಿಸಿ ಹೇಳಿದರು. ಕೊನೆಗೆ ಸರ್ ಶಿವಸುಬ್ರಹ್ಮಣ್ಯ ಅಯ್ಯರ್ ಹಿ ಇಗ್ನೈಟೆಡ್ ಎ ಸ್ಪಾರ್ಕ್, ಒಂದು ಕಿಡಿ ಹಚ್ಚಿದ್ರು ಹುಡುಗರು ಎದೆಯೊಳಗಡೆ. ಆ ಸ್ಪಾರ್ಕ್ ಆ ಹುಡುಗನನ್ನು ಕ್ಷಿಪಣಿ ಜನಕ ಮಾಡ್ತು ಸರ್, ರಾಷ್ಟ್ರಪತಿ ಮಾಡ್ತು, ಜಗತ್ತಿನ ಅತ್ಯಂತ ಆದರ್ಶ ವ್ಯಕ್ತಿ ಮಾಡ್ತು, ಜ್ಞಾನದಾಹಿಯನ್ನು ಮಾಡ್ತು, ಕರ್ತವ್ಯ ಪ್ರೇಮಿಯನ್ನಾಗಿ ಮಾಡ್ತು, ಹೃದಯವಂತನನ್ನಾಗಿ ನಿರ್ಮಾಣ ಮಾಡ್ತು. ಮತ್ತು ಅಬ್ದುಲ್ ಕಲಾಂ ಎಲ್ಲ ಕಡೆ ಹೋದಾಗ ಹೇಳ್ತಾ ಇದ್ರು, ದಟ್ ಡೇ ಮೈ ಟೀಚರ್ ಇಗ್ನೈಟೆಡ್ ಸಚ್ ಎ ಸ್ಪಾರ್ಕ್ ಇನ್ ಮೈ ಹಾರ್ಟ್, ದಟ್ ಸ್ಪಾರ್ಕ್ ಈಸ್ ರನ್ನಿಂಗ್ ಮೀ. ನಮ್ಮ ಸರ್ ನನ್ನ ಎದೆ ಗೂಡಿನಲ್ಲಿ ಹೊತ್ತಿಸಿದ ಆ ಕಿಡಿನೇ ನನ್ನನ್ನು ಬೆಳೆಸ್ತು, ಇಡಿಯಾಗಿಸಿತು. ದಟ್ ಈಸ್ ವೈ ಯಾವ ಮಗುನೂ ಶ್ರೇಷ್ಠ, ಯಾವ ಮಗುನೂ ಕನಿಷ್ಠ ಅಂತ ನಾವು ತೀರ್ಮಾನ ಮಾಡಬಾರ್ದು. ಮಕ್ಕಳಿಗೆ ಆಲೋಚನೆ ಮಾಡುವುದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಥಿಂಕ್ ಆಫ್ ಇಟ್ ಅಂತ ಹೇಳ್ರಿ ಅವ್ರಿಗೆ. ಹಾಂ, ನಾನು ಆಗಲೇ ಹೇಳಿದ್ನಲ್ಲ, ಉತ್ತರಗಳ ಆಧಾರದ ಮೇಲೆ ನಮ್ಮ ಶಿಕ್ಷಣ ನಿಂತಿದೆ. ಮತ್ತು ಯಾವುದರ ಆಧಾರದ ಮೇಲೆ ನಿಲ್ಲಬೇಕು? ಪ್ರಶ್ನೆಗಳ ಆಧಾರದ ಮೇಲೆ ನಿಲ್ಲಬೇಕು. ಅವ್ರು ಪ್ರಶ್ನೆ ಕೇಳಬೇಕು. ಪ್ರಶ್ನೆ ಒಂದು ಕ್ಲಾಸಲ್ಲಿ 45 ಮಿನಿಟ್ಸು 1 hour ಯಾವುದಾದ್ರೂ ಹುಡುಗ ಏನೂ ಕೇಳದೆ ಹಾಗೆ ಕೂತಿದ್ದಾನೆ ಅಂದರೆ ಅವನಿಗೇನೂ ತಿಳಿದಿಲ್ಲ ಅಂತಲೇ ಅರ್ಥ. ತಲೆಗಿಟ್ಕೊಳ್ಳಿ ಇದನ್ನು. ಏನೂ ಕೇಳಲಿಲ್ಲ, ಸುಮ್ಮನೆ ಕುಂತು ಸುಮ್ಮನೆ ಹೋದರು ಅಂದರೆ 100% ಡಮ್ಮಿ ಕ್ಯಾಂಡಿಡೇಟ್ ಅಂತ ತಿಳ್ಕೊಬೇಕು. ರಾಮಾನುಜಮ್ ಗೊತ್ತಲ್ಲ, ರಾಮಾನುಜಮ್ ಅವ್ರು ಕೇಳ್ತಾರೆ, ಅವ್ರಂತಾರೆ, ಇಫ್ ಯು ಡೋಂಟ್ ಆಸ್ಕ್ ಎ ಕ್ವೆಶನ್ ದಟ್ ಮೀನ್ಸ್ ಯು ಡೋಂಟ್ ನೋ ಎನಿಥಿಂಗ್ ಎಲ್ಸ್. ಆಸ್ಕ್ ಕ್ವೆಶನ್ಸ್. ಬೈ ಆಸ್ಕಿಂಗ್ ಕ್ವೆಶನ್ ಯು ವಿಲ್ ಬಿಕಮ್ ಜೀನಿಯಸ್ ಟು ಲೀಡ್ ದ ಲೈಫ್. ಹೆಂಗಿದೆ ನೋಡಿ ಮಾತು, ಪ್ರಶ್ನೆ ಕೇಳಬೇಕು. ಒಂದಿನ ಏನಾಯಿತು, ಒಬ್ಬವ ಹುಡುಗ, ಸಣ್ಣ ಹುಡುಗ, 8 ವರ್ಷದ ಹುಡುಗ, ಅಂಗಳದಾಗ ಆಟ ಆಡ್ತಿದ್ದ. ನಾನು ಕ್ವೆಶನ್ನಿಂಗ್ದು ಇಂಪಾರ್ಟೆನ್ಸ್ ಹೇಳ್ತಾ ಇದ್ದೀನಿ ನಿಮಗೆ. ಮಕ್ಕಳಿಗೆ ನಾವು ಪ್ರಶ್ನೆ ಕೇಳಕ್ಕೆ ಹಚ್ಚಬೇಕಲ್ಲ, ಅದಕ್ಕೆ ಅದ್ರದ್ದು ಇಂಪಾರ್ಟೆನ್ಸ್ ಹೇಳ್ತಾ ಇದ್ದೀನಿ. ಆಟ ಆಡ್ತಾ ಇದ್ದ, 1 ತಾಸು ಆಟ ಆಡಿದ. ಅವನಿಗೆ ನೀರಡಿಕೆ ಆಯಿತು. ನೀರಡಿಕೆ ಅಂದರೆ ಗೊತ್ತಲ್ಲ, ದಾಹ, ಥರ್ಸ್ಟ್. ಮನ್ಯಾಗ ಓಡಿ ಬಂದ, ನೀರು ಕೊಡು ಅಂದ ಅವ್ವಾಗೆ. ಅವ್ವ ಅಂದಳು, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬಾ. ಹಿಂಗೆ ಯಾರು ಅವ್ವ ಹೇಳ್ತಾರೆ? ನೀರು ಕುಡಿಯೋಕೆ ಬಂದು ಮಗನ್ನ ಅರ್ಧ ತಾಸು ಬಿಟ್ಟು ಬಾ ಅಂತ ಹೇಳ್ತಾರೆ? ನಿಮ್ಮ ಮನೆಗೆ ಯಾರು ನೀರು ಕೇಳ್ಯಾರಿಲ್ಲೋ?
ಹೇಳ್ತಾರ? ಅವ್ವ ಹೇಳಿದ್ಲು. ಯಾಕೆ ಗೊತ್ತಾ? ಇನ್ನೂ ಅಪ್ಪನ ಪೂಜೆ ಮುಗಿದಿಲ್ಲ, ಅಪ್ಪನ ಪೂಜೆ ಮುಗಿಯುವವರೆಗೂ ಯಾರಿಗೂ ನೀರು ಸಿಗಲ್ಲ. ಹೆಂಗಿದೆ ಹುಡುಗ? ಅಂದ್ರೆ ಮರುಗೋಲಿ ಮತ್ತೊಂದು ಅರ್ಧ ತಾಸು ಸಿಗ್ತಲ್ಲ ಅಂತ ಹೊರಗೆ ಹೋದ ಆಟ ಆಡೋಕ್ಕೆ. ಆ್ಯಕ್ಚುಲಿ ಕರೆಕ್ಟ್ 25 ಮಿನಿಟ್ಸ್ ಆಗಿತ್ತು. ಮತ್ತು ವಾಪಸ್ ಬಂದ ಹುಡುಗ. ಅಮ್ಮ ನೀರು ಕೊಡೆ ಅಂದ. ಇನ್ನು 10 ಮಿನಿಟ್ಸ್ ಬಿಟ್ಟ. ಹಂಗಿದ್ದು ರೀ ಮನೆಗಳಾವಾಗಲ್ಲ ಡಿಸಿಪ್ಲಿನ್ ಇತ್ತು. ಈಗ ಮನ್ಯಾಗ ಡಿಸಿಪ್ಲಿನ್ ಇಲ್ಲ, ಶಾಲೆಗೂ ಡಿಸಿಪ್ಲಿನ್ ಇಲ್ಲ. ಬುಕ್ನಾಗ ಅಷ್ಟೇ ಐತಿ ಡಿಸಿಪ್ಲಿನ್. ಬುಕ್ನಾಗ ಐತಿ, ಬೋರ್ಡ್ನಾಗ ಐತಿ, ಪೇಪರ್ನಾಗ ಐತಿ, ಎಲ್ಲ ವ್ಯಾಲ್ಯೂಸ್ ಅದಾವೆ. ಈಗ ಟೆಕ್ಸ್ಟ್ನಾಗ ಅದಾವೆ, ಎಲ್ಲ ಅಚೀವ್ಮೆಂಟು ಐತಿ. ಇಂಪ್ಲಿಮೆಂಟೇಷನ್ನಾಗ ಯಾವುದೂ ಇಲ್ಲ. ಇನ್ನೊಂದು 10 ನಿಮಿಷ ಬಿಟ್ಟು ಬಾ ಅಂದೊಳವ. ಹುಡುಗಂದು ತಲೆ ಕೆಡೋದಲ್ಲ. ತಲೆ ಯಾರ್ಯಾರಿಗೈತಿ ಅವ್ರಿಗೆಲ್ಲರೂ ಕೆಡ್ತೈತಿ. ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡು ಅಂತಾರಲ್ಲ ಯಾರು? ರಾಂಗ್. ತಲೆ ಇದ್ರೆ ಕೆಡೋದ. ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡು ಅಂತಾರೆ? ಟೆನ್ಷನ್ ಮಾಡ್ಕೋಬೇಕು ಮನುಷ್ಯ. ಯಾಕೆ ರಿಸ್ಕ್ ತೊಗೋತಿ ಅಂತ? ರಿಸ್ಕ್ ತೊಗೋಬೇಕು ರೀ ಲೈಫ್ನಾಗ. ನಿಮ್ಗೆ ಬೇಕಾದ್ರೆ ನೋಡಿರಿ, ಟೀಚರ್ಸ್ ಏನಂತಿರ್ತಾರೆ? ಭಾಳ ಚಿಂತೆ ಬೇಡ ಅಂತಿರ್ತಾರೆ. ನೀವೇನ್ರಿ ಹೆಚ್ಚಿಗೆ ಕಲ್ಸಕ್ಕೆ ಹೋಗ್ರಿ, ಬಡ್ದಾಡ್ರಿ ನೋಡ್ರಿ, ಏನಂತಾರೆ ಬಾಜು ಇದ್ದರು? ಭಾಳ ತಲೆ ಕೆಡಿಸ್ಕೋಬೇಡ, ಈ ಜಗತ್ತಿನ ಲಕ್ಷಣ ಇಷ್ಟ, ಹೇಳೋದಪ್ಪ ಹೋಗೋದಪ್ಪ ಅಂಥವ್ರು ಫ್ರೆಂಡ್ಶಿಪ್ ಮಾಡಬೇಡ್ರಿ. ಮೋಸ್ಟ್ ಡೇಂಜರ್ ಅವು. ಲೈಫ್ ರೀ, ರಿಸ್ಕ್ ತೊಗೋಬೇಕ್ರಿ. ನೀವು ಏನು ಮಾಡಿದ ಹುಡುಗ? ತಲೆ ಕೆಡ್ತಾವ. ನೋಡು ನಾ ಅಪ್ಪನ ಪೂಜಾರಿ ಏನು ನಡೆದಂತ ಒಳಗೆ ಇಣಿಕೆ ಹಾಕಿದ, ಹಣಿಕೆ ಹಾಕಿದ. ಅಪ್ಪ ಚಂದ ಕೂತು ಒಂದೊಂದೇ ಮಂತ್ರ ಹೇಳಿ ಒಂದೊಂದೇ ದೇವರಿಗೆ ಪೂಜೆ ಮಾಡಿ, ಅದು ಮುಗಿದ ಮೇಲೆ ಮತ್ತೊಂದು ದೇವರು, ಅದು ಮುಗಿದ ಮೇಲೆ ಮತ್ತೊಂದು ದೇವರು, ಅದು ಮುಗಿದ ಮೇಲೆ ಮತ್ತೊಂದು ದೇವರು ಮಾಡ್ತಿದ್ದ. ಏನೋ ಸಮಸ್ಯೆ ಐತಿ ಅಂತ ಹುಡುಗ ಅನ್ನಿಸ್ತು. ಇವಂಗೆ ಕಲಿಸ್ಬೇಕಲ್ಲ ಈಗ. ಯಾರಿಗೆ? ಅಪ್ಪ ಕಲಿಸ್ಬೇಕಲ್ಲ. ಅಪ್ಪ ಕಲಸಕ್ಕೆ ಹುಡುಗ ಪ್ಲ್ಯಾನ್ ಮಾಡಿದ್ರಿ. ನಮ್ಮ ದೇಶದಾಗ ಎಂತೆಂಥವ್ರಾಗಿ ಹೋಗ್ಯಾರ ನೋಡಿ. ಮೇಷ್ಟ್ರಿಗೆ ಹುಡುಗರು ಕಲ್ಸ್ಯಾರ, ಅಪ್ಪಗೆ ಮಕ್ಕಳು ಕಲ್ಸ್ಯಾರ. ಟೀಕ್ ಹೇ, ಹುಡುಗ ಹೋದ ಹೊರಗೆ. ನೀರು ಬೇಡ, ನಿಮ್ಮ ಮನೇನೂ ಬೇಡ ಅಂತ ಹೋದ. ಅಪ್ಪಂದು ಒಳಗೆಲ್ಲ ಪೂಜೆ ಮುಗಿಸಿ ಹೊರಗೆ ಪೂಜೆ ಮಾಡೋಕೆ ಅಪ್ಪ ಬಂದ. ಸೂರ್ಯಾಗ ಚಂದ್ರಗೆ ನಾವು ಮಾಡ್ತೀವಲ್ಲ, ಕೈ ಮುಗಿತೀವಲ್ಲ. ಇವು ಅಲ್ಲಿ ಕೂತಿದ್ದ. ಯಾರು? ಹೀರೋ ಆಫ್ ದ ಸ್ಟೋರಿ. ಏನು ಮಾಡ್ತೀ ಅಂದ ಅಪ್ಪ. ಕೇಳಬೇಕು ಕೇಳಬಾರ್ದು? ಮಕ್ಕಳನ್ನ ಅಪ್ಪ ಏನು ಮಾಡ್ತೀನಿ ಅಂತ ಕೇಳಬೇಕು ಕೇಳಬಾರ್ದು? ಮನೆ ಕೇಳಿದ್ಕೊಬ್ಬ ಗುಂಡು ಹುಡೋಕೆ ನಾನು ಉತ್ತರ ಪ್ರದೇಶದಾಗ. ಪ್ರಿನ್ಸಿಪಲ್ ಸರ್ ನೋಡ್ರಿ, ವಿಚಾರ ಮಾಡಿರಿ, ಯಾಕೆ ಕಾಲೇಜಿಗೆ ಬಂದಿಲ್ಲ ಅಂದಿದ್ದಕ್ಕೆ ಶೂಟ್ ಮಾಡಿ ಸಾಯ್ಸ್ಯಾರ ಸರ್ ಪ್ರಿನ್ಸಿಪಲ್ನ. ಏನು? ಫತೇಪುರ್, ಉತ್ತರ ಪ್ರದೇಶದ ಫತೇಪುರ್. ನೀವು ವಿಚಾರ ಮಾಡಿರಿ, ನೆಕ್ಸ್ಟ್ ನಂಬರ್ ನಿಮ್ದು ಐತಿ. ಅದಕ್ಕೆ ಕೆಲವ್ರು ಏನು ಮಾಡ್ತಾರೆ? ಯಾರು ಏನಾರ ಮಾಡ್ಕೊಳ್ಳಿ ಮರ, ನಮ್ಗೆ ಯಾಕೆ ಬೇಕು ಅಂತ. ರಾವ್. ಕೇಳ್ಬೇಕು ಕೇಳಬಾರ್ದು? ಅಪ್ಪ ಏನು ಮಾಡಕತ್ತಿ ಅಂತ ಕೇಳ್ದ ಅಪ್ಪ. ಹುಡುಗಂದ, ಬಾವಿ ತೋಡಾಕತ್ತೀನಿ. ಅವ್ನು ಹೇಳ್ಬಾರ್ದು? ಹೇಳ್ದವ. ಅಪ್ಪಗೆ ಹೆಂಗಾಗಿರ್ಬೇಕು ಹೇಳಿ? ಇದು ನಿಮ್ಗೆ ಗೊತ್ತೈತಿ, ಪಿತ್ ನೆತ್ತಿಗೆ ಇರೋದಂತ. ಹಾಂ, ಹಂಗಾಯ್ತು. ಅಪ್ಪ ಸಮೀಪ ಹೋದ, ನೋಡ್ದ, ಹುಚ್ಚ ಅಪ್ಪ, ಹುಚ್ಚ ಅಂದ ಮಗ್ಗ. ಯಾಕೆ ನಾವು ಏನು ಸಮಸ್ಯೆ ಏನು ಅಂತ ಕೇಳ ಹುಡುಗ. ಅಲ್ಲೋ, ನೀರು ಬೇಕು ಅಂತ ಬಾವಿ ತೋಡೋರು ಒಂದೇ ಜಾಗದಾಗ ಆಳವಾಗಿ ತೆಗಿಬೇಕು. ಇಲ್ಲೊಂದು ಚೂರು ಅಲ್ಲೊಂದು ಚೂರು ಇಲ್ಲೊಂದು ಚೂರು ತೆಗೆದ್ರೆ ನೀರು ಸಿಗ್ತಾವು ಅಂತ ಯಾರಂದರು? ಹುಡುಗ ಕೈ ಜಾಡಿಸಿ ಮೇಲೆ ಅದನ್ನ ಹುಚ್ಚ ಅಪ್ಪಗ. ಮುಂದಿನ ಮಾತು ಎಷ್ಟು ಚಂದ ಐತೆ ನೋಡಿ. ದೇವ್ರು ಸಿಗ್ಬೇಕಂದ್ರೆ 12 ದೇವ್ರು ಪೂಜೆ ಮಾಡ್ಕೊತ ಕೂತ್ರ ಸಿಗ್ತಾವು. ಒಂದೇ ದೇವ್ರನ್ನ ಶ್ರದ್ಧಾದಿಂದ ಪೂಜೆ ಮಾಡಿದ್ರೆ ದೇವ್ರು ಸಿಗ್ತೈತಿ ಅಂದ. ಹುಡುಗನ ಹೆಸರು ಬಸವಣ್ಣ. ಅಪ್ಪನ ಹೆಸರು ಮಾದರಸ. ಹುಡುಗ ಜಗತ್ತಿಗೆ ಎಂಥ ಅದ್ಭುತವಾದ ಕ್ರಾಂತಿ ಮಾಡಿದ ನೋಡ್ರಿ. ಕ್ವೆಶ್ಚನಿಂಗ್, ಐ ಆಮ್ ಟೆಲಿಂಗ್ ಯು, ಕ್ವೆಶ್ಚನಿಂಗ್. ಅವು ಬಿಟ್ಟು ಬಾ ಅಂದ್ಬಿಟ್ಲೆ ಬಿಟ್ಟು ಬಾ, ಆಗ್ತಾವು ಬರ್ತೇನೆ ಮಧ್ಯಾಹ್ನ ಕಂದಿದ್ರೆ ಹುಡುಗ ಶಾಣೆ ಹಾಕಿದ್ದ. ನಾ ಕತೆ ಹೇಳ್ತಿದ್ದೆ, ಕ್ರಾಂತಿ ಆಗ್ತಿತ್ತ. ವಿಕಾಸ ಆಗೋದು, ಬದಲಾವಣೆ ಆಗೋದು, ಪರಿವರ್ತನೆ ಆಗೋದು ಹೃದಯದೊಳಗಡೆ ಅಪೇಕ್ಷೆ ಹುಟ್ಟಬೇಕು, ನಿರೀಕ್ಷೆ ಹುಟ್ಟಬೇಕು, ಕ್ವೆಶ್ಚನಿಂಗ್ ಬರಬೇಕು. ಇನ್ನೊಬ್ಬ ಹುಡುಗಿದ್ದ ಕಲ್ಕತ್ತಾದಾಗ. ಇದನ್ನೆಲ್ಲ ಹೇಳ್ಬೇಕು ನೀವು ಕ್ಲಾಸಲ್ಲಿ, ಹೇಳಬೇಕು, ಗಟ್ಟಿರ್ಬೇಕು. ಮತ್ತು ನೀವು ಹೇಳಿಂದಾಗ, ಯಾಕಂದ್ರೆ ನೆಕ್ಸ್ಟ್ ಪೀರಿಯಡ್ ಬೇರೆನೇ ಇರ್ತೈತಿ. ಇನ್ನೊಬ್ಬ ಹುಡುಗ ಇದ್ದ. ಅವಾಗ ಸತಿ ಇತ್ತು. ಸತಿ ಅಂದರೆ ಗೊತ್ತಲ್ಲ, ಸತಿ ಸಹಗಮನ. ಗಂಡ ತೀರ್ಕೊಂಡ್ರೆ ಹೆಂಡತಿನೂ ಚಿತೆ ಮೇಲಿಟ್ಟು ಜೊತೆಗೆ. ಯಾಕೆ ಅಂತ ಗೊತ್ತಾ ನಿಮಗೆ? ತಿಳ್ಕೊಬೇಡ್ರಿ ಅಂತವಲ್ಲ, ತಿಳ್ಕೊಬಾರ್ದು. ಟೀಚರ್ಸ್ ಅಲ್ಲ ನಾವು, ಇನ್ನೆಲ್ಲ ಕಲ್ಕೊಂಡು ಏನು ಮಾಡ್ತೀರಿ? ಹೊಸ ವಿಚಾರ ತಿಳ್ಕೊಬಾರ್ದು ಟೀಚರ್ಸ್ ಆದವರು.
ಹಿಸ್ಟ್ರಿನೂ ತಿಳ್ಕೊಬಾರ್ದು. ಗುಡ್, ಕೀಪ್ ಇಟ್ ಅಪ್. ಮತ್ತು ಕ್ಲಾಸಲ್ಲಿ ಇರಬೇಕಲ್ಲ ಸತಿ ಸಿಸ್ಟಮ್. ಅವ್ರ ಅಣ್ಣ, ಹುಡುಗನ ಅಣ್ಣ ತೀರ್ಕೊಂಬಿಟ್ಟ. ಸರಿ, ಮನೆಯಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಯಿತು. ಈಗ ಅತ್ತಿಗೆನೂ ಕೂಡಿಸ್ಬೇಕಲ್ಲ. ಅಲೋಕ ಮಂಜರಿ, ಅತ್ತಿಗೆ ಹೆಸರು ಅಲೋಕ ಮಂಜರಿ. ಅವನ ಮತ್ತು ಅತ್ತಿಗೆಯದು ಕನೆಕ್ಷನ್ ಭಾಳ ಚಂದ ಇತ್ತು, ಭಾಳ ಚಂದ ಪ್ರೀತಿ ಇತ್ತು, ಒಡನಾಟ ಇತ್ತು. ಕ್ವೆಶನ್ ಮಾಡಿದವ, ಯಾಕೆ ಅತ್ತಿಗೆ ಯಾಕೆ? ಸತ್ತಿರೋ ನನ್ನ ತಾನೆ, ಶಿಕ್ಷೆ ಅತ್ತಿಗೆಗೆ ಯಾಕೆ? ಅವ್ರು ಹಿರಿಯರಂದ್ರು ನಿನಗೇನು ತಿಳಿತೈತೆ ಸುಮ್ಮನೆ ನೋಡ್ಕೊಂಡ್ರು. ಎಲ್ಲರೂ ಹಿಂಗೆ ಹೇಳ್ತಾರೆ, ನೀವೇನಾರು ಕೇಳಿದ ತಕ್ಷಣ. ಏನಾರು ಕೇಳಿ ನೋಡ್ರಿ ಯಾರಿಗಾರ ಏನಂತಾರೆ, ನಿಂಗೇನು ತಿಳಿತೈತೆ, ಇನ್ನೂ ಸಣ್ಣವದಿ, ಇನ್ನೂ ಸಣ್ಣಕ್ಕಿದೆ ಅಂತ. ಮುದುಕಾಗಿಂದಾಗ ನಮ್ಗೆ ತಿಳಿದ್ರು ನಮ್ದು ಯಾರು ಕಿಮ್ಮತ್ತ ಕೊಡಲ್ಲ. ರೈಟ್ ಅಲ್ಲ? ಕೇಳೋದ್ರೆ ಯಾವಾಗ ಅದು ಈ ಸಮಾಜ ಹೆಂಗೆ ನಮ್ಮದು ಏನು ನಡೆಯೋಕೆ ಬಿಡಂಗಿಲ್ಲ. ಏಯ್ ಸುಮ್ಮನೆ ಹೋಗೋ, ನೀನು ಸಣ್ಣವಿದೆಯಾ ಅಂದರು ಅವನಿಗೆ. ಅವ ಅಂದನೋ, ನಾ ಸಣ್ಣವ, ನನ್ನ ಭಾವನೆಗಳು ಸಣ್ಣವ ಅಲ್ಲಲ್ಲ. ಸತ್ತಿರೋ ನನ್ನ ಅತ್ತಿಗೆಗೆ ಪನಿಷ್ಮೆಂಟ್ ಯಾಕೆ? ಹೆಂಗಿದೆ ನೋಡಿ ಸ್ಪಾರ್ಕ್. ಆ ಹುಡುಗ ಫೈಟಿಂಗ್ ಸ್ಟಾರ್ಟ್ ಮಾಡಿದೆ ರೀ. ಇನ್ ದ ಇಯರ್ ಆಫ್ 1829 ಸತಿ ಸಹಗಮನ ಪದ್ಧತಿನ ಕ್ಯಾನ್ಸಲ್ ಮಾಡಿಸಿದ ರಾಜ ರಾಮ್ ಮೋಹನ್ ರಾಯ್. ಮಕ್ಕಳಿಗೆ ಹಿಂಗೆ ಅಪೇಕ್ಷೆಗಳಿಗೆ ಅನುಗುಣವಾಗಿ ಬೆಳೆಯುವಂಥ ಎದೆಗಾರಿಕೆಯನ್ನು ತುಂಬಬೇಕು. ಸ್ವಂತ ಆಲೋಚನೆ ಮಾಡುವಂಥ ಶಕ್ತಿಯನ್ನು ಕಲಿಸ್ಬೇಕು ಅವ್ರಿಗೆ. ಕಮಾನ್ ಸ್ಟ್ಯಾಂಡ್ ಅಪ್, ನಾನು ಇದೀನಿ ಕಣೋ ಅನ್ಬೇಕು. ನಾನು ಅದೀನಿ, ಹೇಳೋ, ಆನ್ಸರ್ ಮಾಡೋ, ಹೇಳೋ, ನಡಿ ಓಡ್ ನಡಿ, ನಾನು ಅದೀನಿ, ನಡಿ ಒಂದು ಹಾಡು ಹೇಳು, ಭಾಷಣ ಮಾಡು ಅನ್ಬೇಕು. ಯಾರ ಭಾಷಣ ಮಾಡ್ತೀರನ ಕ್ಲಾಸ್ನಾಗ ಹೋಗಿ ಕೇಳ್ತಾರೆ ಟೀಚರ್ಸ್. ಸ್ಪೋರ್ಟ್ಸ್ ಇವೆಂಟ್ ಇಟ್ಟಾರು, ಯಾರು ಓಡ್ತೀರಿ? ಅಲ್ಲೂ 8 ವರ್ಷ ಪಾಠ ಮಾಡೀವಿ ನಾವು, 10 ವರ್ಷ ಪಾಠ. ಯಾರು ಓಡ್ತಾರೋ ಗೊತ್ತಿಲ್ಲ, ಯಾರು ಭಾಷಣ ಮಾಡ್ತಾರೆ ಗೊತ್ತಿರೋದಿಲ್ಲ. ಆಫೀಸ್ನ್ಯಾಗ ಹೆಸರು ಬರೋದು ಬಂದು ಕ್ಲಾಸ್ ರೂಮ್ನಾಗ ಹೇಳ್ಬೇಕು, ನಿನ್ನ ಹೆಸರು ಬರ್ಸಿದ ಭಾಷಣದಾಗ ನಾಳೆ ಭಾಷಣಕ್ಕೆ ತಯಾರಾಗತ್ತೆ, ಅದಕ್ಕೆ ಟೀಚಿಂಗ್ ಅಂತ ಕರೀತಾರೆ. ನೋಡ್ರಿ ಒಂದು ಚಾನ್ಸ್ ಐತಿ. ನೋ, ರಾಂಗ್. ಒಬ್ಬಾಕಿ ಹುಡುಗಿದ್ದಳು ಸ್ಕೂಲಲ್ಲಿ, ದೊಡ್ಡ ಶಾಲೆ. ಹುಡುಗಿ ಏನು ಮಾಡ್ತಾಯಿದ್ದಳು ಅಂದರೆ ಕ್ಲಾಸ್ ರೂಮಿಂದ ಜಂಪ್ ಮಾಡ್ಕೊಂಡು ಜಿಕ್ಕೋತ್ ಆಟ ಆಡ್ತಾಯಿದ್ದಳು. ಟೀಚರ್ ನೋಡಿದ್ರು, ಕರೆದ್ರು. ಮನೆಗೆ ಹೊಂಟಿದ್ರು, ಟೀಚರ್ ಮನೆಗೆ ಹೊಂಟಿದ್ರು, ಸಂಜೆ ಆಗಿತ್ತು. ಯಾವಾಗ ಕರೆದಿರಲ್ಲ ಯಾರನ್ನ ಹುಡುಗರನ್ನ ಮಾತಾಡಿಸ್ಬೇಕು, ಮಕ್ಕಳನ್ನ ಕರೆದು. ಕ್ಲಾಸ್ ರೂಮ್ನಾಗ ಅಷ್ಟೇ ಟೀಚರ್ ಅಲ್ಲ ನಾವು, 24 hours ವಿ ಆರ್ ಟೀಚರ್ಸ್. ನಮ್ಮ ಹಾರ್ಟ್ ಹಂಗೆ ಬಡಿಬೇಕು. ಟೀಚಿಂಗ್ ಲವ್. ಫಿಲ್ ಯುವರ್ ಹಾರ್ಟ್ ವಿತ್ ಲವ್, ಫಿಲ್ ಯುವರ್ ಹಾರ್ಟ್ ವಿತ್ ಜಾಯ್, ಫಿಲ್ ಯುವರ್ ಹಾರ್ಟ್ ವಿತ್ ನಾಲೆಡ್ಜ್. ತುಂಬಿಟ್ಕೋಬೇಕಂದ್ರೆ ಹೃದಯದಾನ. ಟ್ಯಾಂಕ್ನಾಗ ನೀರು ಇದ್ರೆ ತಾನೇ ಟ್ಯಾಪ್ನಾಗ ನೀರು ಬರೋದು. ಹೃದಯದಾಗ ಪ್ರೇಮ ಐತಂದ್ರೆ ಕ್ಲಾಸ್ನಾಗ ಹೋಗಿ ನಿಂತು ತಂತಾನ ಹರಿತಿರ್ತದೆ ಮಕ್ಕಳ ಕಡೆ. ತಲೆಯಾಗ ಜ್ಞಾನ ಐತಂದ್ರೆ ತಂತಾನ ಬರ್ತಿರ್ತಾವೆ. ಮಾತು ಬರ್ಕೊಂಡು ಬಂದ ಬಾಯ್ಪಾಟ್ ಮಾಡಿ ಹೇಳ್ಬೇಕಂತ ಎಲ್ಲಿದೆ? ವಿ ಆರ್ ಅನ್ಕ್ರೌನ್ಡ್ ಕಿಂಗ್ಸ್ ಇನ್ ದ ಕ್ಲಾಸ್ ರೂಮ್. ಕ್ಲಾಸ್ನಾಗ ಹೋಗಿ ನಿಂತೀವಿ ಅಂದ್ರೆ ಹಿಂಗೆ ಟಕ್ 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 50-60 ಹುಡುಗರು ಎಲ್ಲರ ಹೆಸರು ತಲೆಯಾಗ ಇರಬೇಕು, ನಾಲ್ಗೆ ಮ್ಯಾಗ ಇರಬೇಕು. ನಿನ್ನೆಲ್ಲ ನೋಡಿನೆಲ್ಲ ಅಂದ್ರೆ ಚೇಂಜ್ ಯುವರ್ ಆ್ಯಟಿಟ್ಯೂಡ್. ಭಾಳ ಮಂದಿ ಮಾಸ್ತರ್ ಟೀಚರ್ ಕೇಳ್ತಿರ್ತಾರೆ, ನಿನ್ನೆಲ್ಲ ನೋಡ್ದಂಗೆ ಆಗೈತೆ ಅಂತ. ಅವು ಅಂತಿರ್ತಾವೆ, ನಿನ್ನೂ ಎಲ್ಲ ನೋ, ಇಟ್ ಹ್ಯಾಸ್ ಟು ಚೇಂಜ್. ಒಂದು ಕನೆಕ್ಷನ್ ಇರಬೇಕು ರೀ, ಒಂದು ಬೌಂಡಿಂಗ್ ಇರಬೇಕು. ಅದರೊಳಗೂ ಪ್ರೈಮರಿ ಸೆಕ್ಷನ್ನಾಗ ವರ್ಕ್ ಮಾಡೋರು, ಹೈಸ್ಕೂಲ್ ಸೆಕ್ಷನ್ನಾಗ ವರ್ಕ್ ಮಾಡೋರು, ಅವ್ರಿಗೊಬ್ರು ಟ್ರೂ ಫ್ರೆಂಡ್ ಬೇಕಾಗಿರ್ತಾರೆ, ಟ್ರೂ ಗೈಡ್ ಬೇಕಾಗಿರ್ತಾರೆ. ಮನೆಗೆ ಹೊಂಟಿದ್ರು, ಆಕೆ ಹುಡುಗಿನ ಕರೆದ್ರು, ಹೆಗಲ ಮೇಲೆ ಕೈ ಹಾಕಿದ್ರು. ಒಮ್ಮೆ ಮಾಡಿ ನೋಡಿ, ಹೆಗಲ ಮೇಲೆ ಕೈ ಹಾಕಿ ನೋಡಿ. ನಾನು 15 years ಪ್ರೈಮರಿ ಸ್ಕೂಲ್ ಟೀಚರ್ ಇದ್ನಲ್ಲ, 420 450 ಸ್ಟೋರಿ ಟೆಲ್ಲಿಂಗ್ ಪೀರಿಯಡ್ ಅಂತ ಒಂದು ಮಾಡಿದ್ದೆ. ಮಹಾಭಾರತ, ರಾಮಾಯಣ ಹಿಂಗೆಲ್ಲ ಹೇಳ್ತಿದ್ದೆ. ಹೆಂಗೆ ಕೂಡೋರು ಗೊತ್ತಾ? ತೊಡೆ ಮೇಲೆ, ಬೆನ್ನ ಮೇಲೆ ಹಿಂಗೆ ಕೈ ಇಟ್ಕೊಂಡೆಲ್ಲ ಕುಂಡ್ರು. ಅವ್ರು ಮನ್ಯಾಗ ಬೈಯೋರು, ನೀನೇನು ಸಾಲಿ ಹೋಗ್ತೀನಿ ಹೊಲಸಾಗ್ತಿತ್ತಲ್ಲ, ಹಂಗೆ ಬೈಯೋರು. ಆದರೆ ಆ ಲವ್ನ ಈಗ ನಾನು ಮಿಸ್ ಮಾಡ್ಕೊಂಡಿದ್ದೀನಿ, ಸಿಗಲ್ಲ. ಭಾಳ ಇಷ್ಟಪಡ್ತಾರೆ ಸರ್ ಟೀಚರ್ ನಮ್ಮನ್ನು ಮಕ್ಕಳು, ನಮ್ಗೆ ಗೊತ್ತೇ ಇರೋದಿಲ್ಲ. ಅವ್ರ ಕನಸಿನಲ್ಲಿ ನಾವು ದೇವ್ರಿಗಿಂತ ದೊಡ್ಡವರು, ಅವ್ರ ಕಣ್ಣಲ್ಲಿ ನಾವು ದೇವ್ರಿಗಿಂತ ದೊಡ್ಡವರು. ನಾವು ಅವ್ರ ಸಮೀಪ ಹೋಗ್ಬೇಕಷ್ಟೆ. ಹೆಗಲ ಮೇಲೆ ಕೈ ಹಾಕಿದ್ರು, ಮಾತಾಡ್ಕೋತ ಹೊಂಟಿದ್ರು. ಚಂದ ನಡೆದಿತ್ತು ಇಬ್ಬರದು ಮಾತುಕತೆ. ಟೀಚರ್ ಏನಂದರು, ನಿಂಗೊಂದು ಹೋಮ್ವರ್ಕ್ ಕೊಡಲಿ ಅಂದರು. ಹುಡುಗಿ ಮೆಲ್ಕ ಕೈ ತೆಗೆದು ಕೆಳಗೆ ಹೋಗ್ಬೇಕು. ಇಷ್ಟೊತ್ತು ಚಲೋನೇ ನಡೆದಿತ್ತು ಎಲ್ಲ.
ಒಂದು ಹೋಮ್ವರ್ಕ್ ಅಸೈನ್ ಮತ್ತು ಅವ್ರಿಗೂ ನಿಮಗೇನು ಡಿಫ್ರೆನ್ಸ್ ಅಂದಳು. ಟೀಚರ್ ಮತ್ತೆ ಕೈ ಹಾಕಿ ಆಕೆ ಕೂದಲೆಲ್ಲ ಹಿಂಗೆ ಸರಿಸಿ ಕೆನ್ನೆ ಮೇಲೆ ಕೈ ಆಡಿಸಿ ಒಂದು ಸ್ಮಾಲ್ ಕಿಸ್ ಕೊಟ್ಟು, ಫೂಲ್ ಕೇಳಿಸ್ಕೊಲ್ಲ, ಒಂದು ಹೋಮ್ವರ್ಕ್ ಕೊಡಲಿ, ಇನ್ನು ಬ್ಯಾಡ ಅನ್ನಕ್ಕೆ ಬರಲ್ಲಲ್ಲ. ಕೊಡ್ರಿ ಅದು. ಆಕಿನ ಕರ್ಕೊಂಡು ಹೋಗಿ ಗ್ರೌಂಡ್ನ್ಯಾಗ ಒಂದು 2 ಮಾರ್ಕ್ ಮಾಡಿದ್ರು ಟೀಚರ್. ನಿನ್ನ ಹೋಮ್ವರ್ಕ್ ಏನು ಅಂದರೆ ಆ ಕಡೆಯಿಂದ ಓಡಿ ಬಂದು ಈ ಗೆರೆಯಿಂದ ಈ ಗೆರೆವರೆಗೂ ಜಂಪ್ ಮಾಡಬೇಕು, ಜಂಪಿಂಗ್ ಹೋಮ್ವರ್ಕ್. ವಾಹ್, ಜಗತ್ತಿನಾಗ ಯಾರು ಹಿಂಗೆ ಹೋಮ್ವರ್ಕ್ ಕೊಟ್ಟಾರ? ಹುಡುಗಿಗೆ ಎಷ್ಟು ಹೌಸ್ ಆಗಿರ್ಬೇಕು ಹೇಳ್ರಿ. ಕೆಳಗಿನ ಕೈ ತೊಗೊಂಡು ಮೇಲೆ ಹಾಕೊಂಡ್ಲು ಹುಡುಗಿ, ಟೀಚರ್ ಕೈ ತೊಗೊಂಡು. ಓಕೆ, ಟೀಚರ್ ವೆಂಟ್, ಹುಡುಗಿ ಮನೆಗೆ ಹೋದ್ಲು, ಎಲ್ಲ ಆಯಿತು. ಮರುದಿನ ಹುಡುಗಿ ಬಂದಳು, ಓಡಿ ಬಂದಳು, ಜಂಪ್ ಮಾಡಿದ್ಲು, ಫಿನಿಶ್, ಹೋಮ್ವರ್ಕ್ ಮುಗೀತು. ಹುಡುಗಿ ಕಣ್ಣು ಹಾದಿ ಕಡೆನೇ ಇತ್ತು. ಯಾಕೆ ಹೇಳ್ರಿ? ಟೀಚರ್ ಹೋಮ್ವರ್ಕ್ ವಾಪಸಾಕ. ಟೀಚರ್ ಬರೋದನ್ನೇ ಯಾವ ಮಕ್ಕಳು ಕಾಯ್ತಿರ್ತಾರಲ್ಲ, ಆ ಟೀಚರ್ ಬೆಸ್ಟ್ ಟೀಚರ್. ಅವಾರ್ಡ್ ಸಿಗ್ತಾವು, ಏನು ಮಾಡೋರು ಸರ್. ನಮ್ಮ ಮನ್ಯಾಗ ಬರೀ ಮೂಮೆಂಟು ಎಷ್ಟದವು ನೋಡುವರಿ, ಬಿದ್ದಾವು. ನಮ್ಮವ್ವ ಒಮ್ಮೆ ದೀಪಾವಳಿಗೆ ಒಂದು 10 ಒಲಿ ಊರಿಗೆ ಹಾಕ್ತಾಳೆ. ಮೂಮೆಂಟ್ಸ್ ಇರ್ತಾವೆ, ಮೂಮೆಂಟ್ ಇಂಪಾರ್ಟೆಂಟ್. ಟೀಚರ್ ಅವತ್ತೊಂದು 5 ನಿಮಿಷ ಲೇಟ್ ಮಾಡಿ ಬರ್ಬೇಕಾ ಟೀಚರು? ಎಷ್ಟು ಚಡ್ಪಡಿಸ್ತಾಳೆ ಒಳಗೆ ಬರಬಲ್ರು ಟೀಚರು. ಫೈನಲಿ ಟೀಚರ್ ಬಂದರು ಈಕೆ ನೋಡುವಲ್ರು. ಅವರು ಚಲೋ ಟೀಚರ್, ಒಳ್ಳೆ ಟೀಚರ್ ಲಕ್ಷಣ ನೋಡಿ ಹೆಂಗಿದೆ. ಬಂದು ಹೋಮ್ವರ್ಕ್ ಕೊಟ್ಟಿರ್ತಾರಲ್ಲ, ಮರದಿವ್ಸ ಮಾಡಿರಿನಪ್ಪ ಅನ್ಬೇಡ್ರಿ, ನೋಡ್ರಿ ಟೆಸ್ಟ್ ಮಾಡಿರಿ, ಅವ್ರು ಮಾಡ್ಯಾರೋ ಇಲ್ಲೋ. ಕಣ್ಣಾಗ ಮಾತಾಡ್ಬೇಕು ರೀ ಮಕ್ಕಳ ಜೊತೆ, ಸನ್ನೆ ಒಳಗಡೆ ಮಾತಾಡಬೇಕು. ನಾವು ನಿಂತು ಏನು ಹೇಳಿದ್ರು ಒಮ್ಮೆ ಏನೂ ಆಗೋದು. 5 ನಿಮಿಷ ಆಯಿತು, 10 ನಿಮಿಷ ಆಯಿತು, ಸುಮ್ಮನೆ ಒಂದು ಸಣ್ಣ ಲುಕ್ ಕೊಟ್ಟರು, ಹೋಯ್ತಾ? ಓಕೆ, ಹಾಗೆ ಕೇಳಿಸುತ್ತಾ? ಫಾರ್ 5 or 10 minutes more. ಕರೆದ್ರು, ಬಂದಳು. ಆಮೇಲೆ ಹೋಮ್ವರ್ಕ್ ಮಾಡಿದೆಯಾ ಅಂತ ಕೇಳಿದ್ರು ಟೀಚರ್. ಫಿನಿಶ್ಡ್ ಯುವರ್ ಹೋಮ್ವರ್ಕ್? ಯಾಕೆಂದ್ರೆ ಮಿಸ್ ಓವರ್. ನೀವೇನು ಮಿಸ್, ನೀವು ಎಷ್ಟು ದಡ್ಡದಿರಿ? ಹುಡುಗಿ ಮಾತು ನೋಡಿ, ಇಷ್ಟು ಸಣ್ಣ ಹೋಮ್ವರ್ಕ್ ಕೊಟ್ಟಿರಿ. ಸರಿ, ಇದು ಹಾಗೆ ಕಂಟಿನ್ಯೂ ಆಯಿತು. ನೆಕ್ಸ್ಟ್ ಡೇ ಹಿಂಗೆ ಎವ್ರಿ ಡೇ ಹೋಮ್ವರ್ಕ್. ದಿಸ್ ಹೋಮ್ವರ್ಕ್ ಹ್ಯಾಸ್ ಚೇಂಜ್ಡ್ ದಟ್ ಗರ್ಲ್. ಆ ಹುಡುಗಿ ಸ್ಪೋರ್ಟ್ಸ್ನೊಳಗಡೆ ಇಂಟ್ರೆಸ್ಟ್ ತೊಗೊಂಡ್ರು. ಕೊನೆಗೆ ಒಂದು ದಿನ ಆ ಹುಡುಗಿ ತಾಲೂಕು ಲೆವೆಲ್, ಡಿಸ್ಟಿಕ್ ಲೆವೆಲ್, ಸ್ಟೇಟ್ ಲೆವೆಲ್ ಪಾರ್ಟಿಸಿಪೇಷನ್ ಮಾಡೋಕ್ಕೆ ಚಾಲೂ ಮಾಡಿದ್ಲು ಲಾಂಗ್ ಜಂಪಲ್ಲಿ. ಆ ಶಾಲೆ ಬಿಟ್ಟು ಹೋಗುವಾಗ ಕೊನೆಯ ದಿನ ಟೀಚರ್ ಆ ಹುಡುಗಿಗೆ ಹೇಳಿದರು, ಡೋಂಟ್ ಸ್ಟಾಪ್ ಯುವರ್ ಹೋಮ್ವರ್ಕ್. ಹೆಂಗಿದೆ? ಸ್ಕೂಲ್ ಮುಗಿದಿದೆ, ಈಗ ಹೋಗ್ತಾ ಇದ್ದಾರೆ ಹುಡುಗಿ. ಟೀಚರ್ ಹೇಳ್ತಾರೆ, ಡೋಂಟ್ ಸ್ಟಾಪ್ ಯುವರ್ ಹೋಮ್ವರ್ಕ್. ಟೀಚರ್ ಹೇಳಿದ ಆ ಹೋಮ್ವರ್ಕ್ ಆ ಹುಡುಗಿನ ಎಷ್ಟು ಎತ್ತರಕ್ಕೆ ಬೆಳೆಸ್ತು ಅಂದರೆ, ಆ ಹುಡುಗಿ ಒನ್ ಫೈನ್ ಡೇ ಇಂಡಿಯಾನ ರೆಪ್ರೆಸೆಂಟ್ ಮಾಡಿ ಒಲಿಂಪಿಕ್ಸ್ ಒಳಗಡೆ ಪಾರ್ಟಿಸಿಪೇಷನ್ ಮಾಡಿ ಲಾಂಗ್ ಜಂಪ್ ಒಳಗಡೆ ಒಂದು ಮೆಡಲ್ ತಂದು ಭಾರತ್ ಮಾತೆ ಒಳಗಡೆ ಹಾಕಿದರು. ದಟ್ ಈಸ್ ಅಂಜು ಬಾಬಿ ಜಾರ್ಜ್. ಅಂಜು ಬಾಬಿ ಜಾರ್ಜ್ ಅವರಂತಾರೆ, ದಟ್ ಡೇ ನಾನು ಕ್ಲಾಸ್ ರೂಮ್ ಮುಂದೆ ಜಂಪ್ ಮಾಡ್ಕೊಂಡು ಓಡುವಾಗ ಹಿಂಗ್ಯಾಕೆ ಜಿಕ್ಕೊತ್ತು ತಿರುಗಾಡಕತ್ತಿ ಅಂತ ಟೀಚರ್ ಅಂದಿದ್ರೆ, ನಾವು ಅಂತಿಲ್ಲ, ನಾವು ಮಕ್ಕಳಿಗೆ ಅನ್ನೋದಿಲ್ಲ. ಒಂದು ಹುಡುಗ ಯಾರಾದರೂ ಹಾಡ್ಕೋತ ಹೊರಟು, ಏನು SP ಬಾಲಸುಬ್ರಹ್ಮಣ್ಯಂ, ಏನು ಮೇಷ್ಟ್ರು ಕುಲಕ್ಕೆ ಅವಮಾನ ಅಲ್ಲ ಅದು. ಹಾಡೋ ಹುಡುಗನ ಬಾಜು ಹೋಗಿ ಕುತ್ಕೊಡ್ರಿ, ಎಷ್ಟು ಚಂದ ಹಾಡ್ತೀಯಲ್ಲ, ಗುಡ್, ಪ್ರಾಕ್ಟೀಸ್ ಮಾಡ. ಒಬ್ಬ ಯಾರು ಹುಡುಗ ಚಿತ್ರ ಬರೀತಾ ಇದ್ರೆ, ಏನೋ ಮಾರಾಯ, ಎಷ್ಟು ಸ್ಕಿಲ್ ಇದೆ ನಿಂಗೆ, ಮುಂದುವರ್ಸ, ಭಾಷಣ ಚಲೋ ಮಾಡ. ಹಿಂಗೆ ಅವ್ರನ್ನ ಇನ್ಸ್ಪೈರ್ ಮಾಡ್ಬೇಕು ನಾವು. ಅವರ್ ಜಾಬ್ ಈಸ್, ನಮ್ಮ ಕೆಲಸ ಏನಂದ್ರೆ ಪ್ರೇರಣೆ ಕೊಡೋದಷ್ಟು, ಪ್ರೇರಣೆ ಕೊಡೋದು. ಅದಕ್ಕೆ ನೀವೆಲ್ಲ ಗೊತ್ತಿದ್ದವರಿದ್ದೀರಿ, ತಿಳಿದವರಿದ್ದೀರಿ. ಇದೊಂದು ಅವಕಾಶ ಇದೆ, ದೊಡ್ಡ ಅವಕಾಶ ಇದೆ. ಯಾವ ಜನ್ಮದ ಸುಕೃತವೋ ಗೊತ್ತಿಲ್ಲ. ನಮ್ಮ ಮುಂದೆ ಇರುವ ಮಕ್ಕಳ ಮನಸ್ಸುಗಳನ್ನು ಅರ್ಥ ಮಾಡಿಕೊಂಡು ಅವರ ಕನಸುಗಳನ್ನು ಎತ್ತರಿಸುವಂಥ ಕೆಲಸವನ್ನು ಮಾಡಬೇಕು. ತುಂಬ ವಿಸ್ತಾರವಾದದ್ದು ಟೀಚರ್ ಪ್ರೊಫೆಷನ್ನು, ಎಥಿಕ್ಸು, ಪ್ರೊಫೆಷನಲ್ ಎಥಿಕ್ಸು, ಹ್ಯೂಮನ್ ವ್ಯಾಲ್ಯೂಸು, ಸೋಷೋ ವ್ಯಾಲ್ಯೂಸು, ಫ್ಯಾಮಿಲಿ ವ್ಯಾಲ್ಯೂಸು, ಎಷ್ಟಿದೆ, ಸಾಗರ ಇದೆ.
ಒಂದು ಸ್ವಲ್ಪ ಕನ್ಸರ್ನ್, ಕೇರ್ ಇತ್ತು ಅಂದರೆ ವಿ ವಿಲ್ ಬಿ ಬೆಸ್ಟ್ ಟೀಚರ್ಸ್, ವಿ ವಿಲ್ ಬಿ ಹ್ಯಾಪಿಯೆಸ್ಟ್ ಟೀಚರ್ಸ್. ಬೆಸ್ಟ್ ಟೀಚರ್ ಅವಾರ್ಡ್ ಕೊಡ್ತಾರಲ್ಲ, ಆಗಲೇ ಹೇಳಿದ್ನಲ್ಲ, ಬೆಸ್ಟ್ ಟೀಚರ್ ಅಂದರೆ ಯಾರು? ಸರ್ ಮೇಡಮ್ ಕ್ಲಾಸಲ್ಲಿ ಬಂದ ತಕ್ಷಣ ಮಕ್ಕಳ ಮುಖ ಅರಳಬೇಕು. ಬೆಸ್ಟ್ ಟೀಚರ್. ನೀವು ಟೆಸ್ಟ್ ಮಾಡ್ಕೋಬೇಕು ಇದನ್ನು, ಯಾವ ಕ್ಯಾಮ್ರಾ ಅವಶ್ಯಕತೆ ಇಲ್ಲ ಇದು ಅಲ್ಲ. ನೀವು ಕ್ಲಾಸಲ್ಲಿ ಹೋದ ತಕ್ಷಣ ಎಲ್ಲ ಮಕ್ಕಳ ಮುಖ ನೋಡಿ, ಕಣ್ಣು ನೋಡಿ ಹೇಳ್ತಾರವ್ರು ನೀವು ಬೆಸ್ಟ್ ಅಲ್ಲೋ ಅಂಥೇಳಿ. ನೀವು ಹೋದ ತಕ್ಷಣ ಅಂದ್ರಂದರೆ ಯಪ್ಪ ದೇವ್ರಿ ಅಂದ್ರಂದ್ರೆ ಯು ಡಿಸೈಡ್ ಯುವರ್ ಸೆಲ್ಫ್. ಬೇರೆ ಏನಾರ ಅವಕಾಶ ಇದ್ರೆ ಅಲ್ಲ. ಅದಕ್ಕೆ ನೀವೆಲ್ಲ ಗೊತ್ತಿದ್ದವ್ರು ಇದ್ದೀರಿ, ಸ್ವಲ್ಪ ಸ್ಟಡಿ ಮಾಡಿ, ಅಪ್ಡೇಟ್ ಆಗಿ. ನಾಲೇಜ್ ಈಸ್ ವರ್ಚ್ಯೂ. ತಿಳ್ಕೋಬೇಕು, ಹೊಸ ವಿಚಾರಗಳನ್ನು ತಿಳ್ಕೋಬೇಕು. ನಾವು ಅದೇ ಅಪ್ಪ ಹಾಕಿದ ಆಲದ ಮರ ಅಂತ ಬರೀ ಹಳೀದಕ್ಕೆ ಗಂಟು ಬೀಳಬಾರ್ದು. ಒಂದು ಮಾತಿದೆ, ಅ ಯಂಗ್ ಮ್ಯಾನ್ ಹೂ ಗಾಟ್ ಗ್ರ್ಯಾಜುಯೇಷನ್ ಯೆಸ್ಟರ್ಡೇ ಆ್ಯಂಡ್ ಸ್ಟಾಪ್ ಸ್ಟಡಿ ಟುಡೇ ವಿಲ್ ಬಿಕಮ್ ಅನ್ಎಜುಕೇಟೆಡ್ ಟುಮಾರೋ. ನಾವು ಓದೋದೇ ಇಲ್ಲ ರೀ, ನ್ಯೂಸ್ ಪೇಪರ್ ಓದಲ್ಲ, ಸ್ಟೋರಿ ಬುಕ್ಸ್ ಓದಲ್ಲ, ಲೈಫ್ ಸ್ಟೋರೀಸ್ ಓದಲ್ಲ. ನಾವು ಓದಿಲ್ಲ ಅಂದ್ರೆ ಅವ್ರೇನು ಓದ್ತಾರೆ ಹೇಳಿ? ನೀವು 10 ಪುಸ್ತಕ ಓದಿದರೆ 10 ನಿಮಿಷ ಮಾತಾಡ್ಬೋದು. ನೀವು ಕ್ಲಾಸಲ್ಲಿ ಹೋಗಿ ಹೊಸ ವಿಚಾರ ಹೇಳ್ತಿದ್ರೆ ಮಕ್ಕಳು ನಿಮ್ಮನ್ನು ಹೆಂಗೆ ನೋಡ್ತಾರೆ ಗೊತ್ತಾ? ಕಣ್ಣೆಲ್ಲ ಅಗಲು ಮಾಡಿ, ಏನು ಟೀಚರ್, ಏನು ಸರ್ ಹೇಳ್ತಾ ಇದ್ದಾರೆ ಅಂತಾರೆ. ಅದಾಗ ಮೊನ್ನೆ ಹೇಳಿದ್ನಲ್ಲ, ಹೆಂಗೆ ಶಬ್ದ ಸಂಗ್ರಹ, ವೊಕ್ಯಾಬುಲರಿ ಹೆಚ್ಚಾಗುತ್ತೆ. ಟೀಚರ್ಸ್ ವೊಕ್ಯಾಬುಲರಿ ಚೆನ್ನಾಗಿರಬೇಕು, ಹೊಸ ಪದ ಪ್ರಯೋಗ ಮಾಡಬೇಕು, ಹೊಸ ಸಂಗತಿಗಳನ್ನು ಹೇಳಬೇಕು. ಇವತ್ತೇನಾದರೂ ಒಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸ್ಪೋರ್ಟ್ಸಲ್ಲೋ, ಪೊಲಿಟಿಕಲ್ಲೋ, ಸೈನ್ಸಲ್ಲೋ ಏನೋ ಒಂದು ನಡೆದಿತ್ತು ಅಂದರೆ ಹೋಗಿ ಕ್ಲಾಸ್ನಾಗ ಒಂದು 2 ಮಿನಿಟ್ಸ್ ಹೇಳ್ರಿ, ಅದನ್ನು ಶೇರ್ ಮಾಡಿಕೊಡ್ರಿ. ಅದನ್ನು ಹಿಂಗಾಯಿತು ನೆನ್ನೆ ಅಂತ ಹೇಳಿ ನೋಡಿ, ಮಸ್ತ್ ಮಜಾ ಇರುತ್ತೆ. ನಾನು ನೆನ್ನೆ ಒಂದು ನ್ಯೂಸ್ ನೋಡಿದೆ, ಪ್ರೊಬೆಬಲಿ ನೀವು ಅದನ್ನು ನೋಡಿರ್ತೀರಿ. ಒಬ್ಬ ಹುಡುಗನ ಹೆಸರು ಏನು ಅಂದರೆ, ಎಷ್ಟು ಆನಂದ ಆಯಿತು ಅಂದರೆ ನನಗೆ, ಪ್ಯಾರಾ ಒಲಿಂಪಿಕ್ಸ್ ಒಳಗಡೆ ಅವನಿಗೆ ಒಂದು ಚಿನ್ನದ ಪದಕ ಸಿಕ್ಕಿದೆ. ನಿಷಾದ್ ಕುಮಾರ್, ಡು ಗೊತ್ತಿದೆಯೋ ಗೊತ್ತಿಲ್ವೋ? ಹ್ಞೂ ಅರೇನ್ರಿ. ಇದಕ್ಕೇನು ಮಾರ್ಕ್ಸ್ ಇಲ್ಲ, ನಾನು ಯಾರಿಗೂ ಹೇಳಲ್ಲ. ಗೊತ್ತಿಲ್ಲ ನಿಷಾದ್ ಕುಮಾರ್. ಅವನಿಗೆ ಇಷ್ಟು ಕೈ ಇಲ್ಲ. ಪ್ಯಾರಾ ಒಲಿಂಪಿಕ್ ಒಳಗಡೆ ಐ ಥಿಂಕ್ ಡೇ ಆಫ್ಟರ್ ಎಸ್ಟರ್ಡೇ ಆರ್ ಡೇ ಬಿಫೋರ್ ಎಸ್ಟರ್ಡೇ ಚಿನ್ನದ ಪದಕ ತೊಗೊಂಡು ಬಂದ ಅವ. ನೀವು ಕ್ಲಾಸ್ನೇ ಹೋಗಿ, ನಿನ್ನೆ ನಡೆದಿತ್ತು ಅಂತ ಇಟ್ಕೊಳ್ಳಿ, ನಾಳೆ ನೀವು ಕ್ಲಾಸಲ್ಲಿ ಹೋಗ್ತೀರಾ, ಹೋಗಿ ಮಕ್ಕಳಿಗೆ ನಿನ್ನೆ ನಿಷಾದ್ ಕುಮಾರ್ ಅನ್ನೋ ಒಬ್ಬ ಹುಡುಗ ಟಿ ವಿ ಒಳಗಡೆ ಬಂದ, ಅವ್ನಿಗೆ ಇಷ್ಟು ಕೈಯೇ ಇಲ್ಲ ಕಣೋ, ಅವನು ಓಡಿ ಬಂದು ಹೈ ಜಂಪ್ ಒಳಗಡೆ ಗೋಲ್ಡ್ ಮೆಡಲ್ ತೊಗೊಂಡ ಅಂತ ಅನ್ರಿ. ಒಂದು ಕಿಡಿ ಒಬ್ಬರ ಹಾರ್ಟ್ನಾಗ 100% ಹತ್ತಿತ್ತು. ಮತ್ತೊಂದು ಹಾಗೆ ಏನಾದರೂ ಹೇಳ್ರಿ, ಯಾರೋ ಒಬ್ಬ ಇಡ್ಲಿ ಮಾರೋ ಒಂದು ಮಗಳು ತಹಶೀಲ್ದಾರ್ ಆಗಿದ್ದಾಳೆ ಕಂಡ್ರು, ಇಲ್ಲೇ ಜಾಗನೂರಲ್ಲಿ ಕಬ್ಬು ಕಡಿಯೋ ಹುಡುಗ ಒಬ್ಬ IAS ಆಗಿದ್ದಾನೆ ಕಂಡ್ರು, ಚಿಕ್ಕೋಡಿ ಒಳಗಡೆ ಹೋಯ್ದ ಒಬ್ಬ ಹುಡುಗ AC ಆಗಿದ್ದಾನೆ ಕಂಡ್ರು, ನಮ್ಮೂರೊಳಗಡೆ ಒಬ್ಬ ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಕಂಡ್ರು, ಕೋಟ್ಯಾಧಿಪತಿ ಆಗಿದೆ ಅನ್ಕೊಂಡು ಹೇಳಬೇಕಿಂಥವೆಲ್ಲ. ಬರೀ ಪಾಠ ಮಾಡೋದು, ಬರೀ ಎಲ್ಲಿ ನಿಲ್ಸಿದ್ದೆ ನಿನ್ನೆ, ನನಗೇನು ಗೊತ್ತು ಅಂತಾರೆ ಅವ್ರ ಮನಸ್ಸಿನಾಗ. ವೇರ್ ವಿ ಸ್ಟಾಪ್ ಎಸ್ಟರ್ಡೇ ಅಂತಾರೆ, ನಿನಗೆ ಗೊತ್ತಿಲ್ಲ. ನೀವು ಪ್ರಶ್ನೆ ಕೇಳಬೇಡ್ರಿ, ಅವ್ರನ್ನ ಪ್ರಶ್ನೆ ಕೇಳಕ್ಕೆ ಮೋಟಿವೇಟ್ ಮಾಡಿರಿ. ಸೊ ಜ್ಞಾನದಾಹ ನಿಮ್ಮೊಳಗಡೆನೂ ಇರಲಿ. ವರ್ಷಕ್ಕೊಂದು 5 ಹೊಸ ಪುಸ್ತಕ ಓದ್ಬೇಕ್ರೆ ಟೀಚರ್ ಆದವರು ಓದು. ಪ್ಲೆಂಟಿ ಆಫ್ ಬುಕ್ಸ್ ದೇರ್. 100 ways to motivate yourself ಅಂತ ಒಂದು ಬುಕ್ ಇದೆ, ಅದನ್ನು ಓದಿ ಒಂದು ಸರಿ. 5 AM ಕ್ಲಬ್ ಅಂತ ಒಂದು ಬುಕ್ ಇದೆ, ಬದುಕಲು ಕಲಿಯಿರಿ ಅಂತ ಒಂದು ಬುಕ್ ಇದೆ, ಯು ಕ್ಯಾನ್ ವಿನ್ ಅಂತ ಬುಕ್ ಇದೆ, ದ ಲೀಡರ್ ಹೂ ಹ್ಯಾಡ್ ನೋ ಟೈಟಲ್ ಅಂತ ಒಂದು ಬುಕ್ ಇದೆ, ಫ್ಯಾಮಿಲಿ ನಾಲೆಜ್ ಅಂತ ಒಂದು ಬುಕ್ ಇದೆ, ಫೆರಾರಿ ಮಾರಿದ ಫಕೀರ ಅಂತ ಒಂದು ಪುಸ್ತಕ ಇದೆ, ರಾಬಿನ್ ಶರ್ಮಾ ಅವ್ರದ್ದು. ನಾ ಈಗ ಹೇಳಿದ 4 ಪುಸ್ತಕ ಅವ್ರದ್ದೇ. ನೆಪೋಲಿಯನ್ ಹಿಲ್ ಅವ್ರದ್ದು ದ ವೇ ಟು ಸಕ್ಸಸ್ ಅಂತ ಇದೆ, ಥಿಂಕ್ ಆ್ಯಂಡ್ ಗ್ರೋ ರಿಚ್ ಅಂತ ಒಂದು ಬುಕ್ ಇದೆ, ಕ್ಷಣ ಹೊತ್ತು ಅಣಿಮುತ್ತು ಅಂತ ಒಂದಿಷ್ಟು ಪುಸ್ತಕ ಇದ್ದಾವೆ, ಕರುಣಾಳು ಬಾ ಬೆಳಕೆ ಅಂತ ಪುಸ್ತಕ. ಒಂದು ನ್ಯೂಸ್ ಪೇಪರ್ ದಿನಕ್ಕೆ ಓದಬೇಕು ನೋಡ್ರಿ, ಒಂದು ನ್ಯೂಸ್ ಪೇಪರ್ ಓದಬೇಕು. ಒಂದರ ಹೊಸ ವಿಷಯ ಒಂದು ಕ್ಲಾಸ್ನಾಗ ಹೇಳೇನ ಬರಬೇಕು ಅಂದ್ರೆ ನೋಡ್ರಿ ನೀವು ಕ್ಲಾಸ್ ರೂಮ್ ಹೆಂಗಿರ್ತದೆ. ಲೈವ್ ಜೀವಂತ ಶಿಕ್ಷಕ, ಜೀವಂತ ತರಗತಿ, ಜೀವಂತ ಮಕ್ಕಳು, ಜೀವಂತ ಶಿಕ್ಷಣ. ಜೀವಂತ ಅಂದರೆ ಬದುಕಿರುವ ಅಲ್ಲ, ಭಾವವಿರುವ.
ಹಾಗೆ ನೀವೆಲ್ಲ ಮಾಡಿ ಅಂತ ಮಾತುಗಳನ್ನು ಹೇಳಿ ಒನ್ಸ್ ಅಗೇನ್ ಭಾಳ ಸಂತೋಷ ಆಯಿತು, ನಿಜವಾಗಿಯೂ ಸಂತೋಷ ಆಯಿತು. ಯಾಕೆ ಸಂತೋಷ ಆಯಿತು ಅಂದರೆ ನಾನು ಇದನ್ನು ಅಪೇಕ್ಷೆ ಪಡ್ತೀನಿ. ಟೀಚರ್ಸ್ ಆದವ್ರಿಗೆ ಈ ಈ ಈ ಕನ್ಸರ್ನ್ ಇಲ್ಲ ಅಂದ್ರೆ ಏನು ಮಾಡೋದು ಹೇಳಿ. ಒಂದು ಮಾತಿದೆ, ಪ್ಲೀಸ್ ನೋಟ್ ಇಟ್. ಇಫ್ ಗೋಲ್ಡ್ ರಸ್ಟ್, ವಾಟ್ ಅಬೌಟ್ ಐರನ್? ಹೆಂಗಿದೆ ಮಾತು? ಇಫ್ ಗೋಲ್ಡ್ ರಸ್ಟ್, ವಾಟ್ ಅಬೌಟ್ ಐರನ್? ಬಂಗಾರಕ್ಕೆ ಜಂಗ್ ಹತ್ತಂದ್ರೆ ಕಬ್ಬಿಣದ ಗತಿ ಏನು? ಮುಗಿತದ ಅಷ್ಟೇ, ಅದು ಇಂಗ್ಲೀಷ್ನಾಗ. ಇಫ್ ಗೋಲ್ಡ್ ರಸ್ಟ್, ವಾಟ್ ಅಬೌಟ್ ಐರನ್? ಅಲ್ವಾ ಸರ್? ಸುವರ್ಣ, ಕನಕ, ಬಂಗಾರಕ್ಕೆ ತುಕ್ಕು ಹಿಡಿತಾ ಇದೆ ಅಂದರೆ ಕಬ್ಬಿಣದ ಗತಿ ಏನು? ಟೀಚರ್ಸ್ ದಡ್ರಾದ್ರೆ ಜಗತ್ತಿನ ಕಾಪಾಡೋರು ಯಾರು? ಸೊ ಐ ರಿಕ್ವೆಸ್ಟ್ ಯು ಆಲ್, ಬಿ ಹ್ಯಾಪಿ, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಓದ್ರಿ, ಸ್ವಲ್ಪ ಓದ್ರಿ, ಅಥವಾ ನೀವೇ ಸೇರಿದಾಗ ಡಿಸ್ಕಸ್ ಮಾಡಿ. ಯಾವ ಮಗು ಕಲಿಕೆಯಲ್ಲಿ ಹಿಂದಿದೆ ಆ ಮಗುವಿಗೆ ಎನ್ರಿಚ್ ಮಾಡೋದು ಹೇಗೆ, ಎಲಿವೇಟ್ ಮಾಡೋದು ಹೇಗೆ, ಅವ್ರನ್ನ ಸ್ವಲ್ಪ ಪುಷಪ್ ಮಾಡೋದು ಹೇಗೆ, ಇಂಥವೆಲ್ಲ ನೀವು ಮ್ಯೂಚುವಲ್ ಡಿಸ್ಕಷನ್ ಮಾಡಿ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಂದ ಮಾಡಿ. ಮತ್ತು ಬಿ ಲೈಕ್ ಎ ಫ್ಯಾಮಿಲಿ. ವೇರ್ ಯು ಆರ್ ವರ್ಕಿಂಗ್ ದೇರ್ ವಿ ಹ್ಯಾವ್ ಟು ಬಿ ಲೈಕ್ ಎ ಫ್ಯಾಮಿಲಿ. ನಾವೆಲ್ಲ ಒಂದು ಕುಟುಂಬದವರಲ್ಲ. ಆಯಿತು, 10ರಿಂದ 5 ಮತ್ತು ಮನೆಗೆ ಹೋಗ್ತೀವಿ. ನಾವು ಕೆಲಸ ಮಾಡೋ ಜಾಗ ಒಳಗಡೆ ಖುಷಿ ಇರಬೇಕಲ್ಲ, ನಮಗೆ ಖುಷಿ ಇರಬೇಕಲ್ಲ. ಹಾಗೆ ನೀವೆಲ್ಲ ಮಾಡಿ ಅಂತ ಹೇಳ್ತಾ, ನಾನು ಈಗ ಏನೇನು ಹೇಳಿದ್ದೀನೋ ಇದು ಸಿಂಧುವಿನೊಳಗಿನ ಬಿಂದು. ದೊಡ್ಡ ಓಷಿಯನ್ ಒಳಗಡೆ ಒಂದು ಹನಿ ಭಾಳ ಇದೆ. ಮತ್ತು ನಾನು ಏನು ಹೇಳಿದ್ದೀನೋ 100ಕ್ಕೆ 100 ನಿಮಗೆಲ್ಲ ಗೊತ್ತಿರೋದೇ ಹೇಳಿದ್ದೀನಿ. ಐ ಜಸ್ಟ್ ರಿಪೀಟ್ ಇಟ್. ನಿಮಗೆ ಗೊತ್ತಿರೋದೇ, ನಾನೇನು ಹೊಸದೇನೂ ಹೇಳಿಲ್ಲ, ನಿಮಗೆ ಗೊತ್ತಿರೋದೆ. ಐ ಜಸ್ಟ್ ರಿಮೈಂಡೆಡ್ ಇಟ್. ನಿಮ್ಗೆ ಅದನ್ನು ಮತ್ತೊಂದು ಸರಿ ಪುನಃ ನೆನಪು ಮಾಡಿದ್ದೀನಿ. ಯಾವುದನ್ನು ಉದಾಸೀನ ಮಾಡಬೇಡ್ರಿ, ಯಾರನ್ನೂ ಉಪೇಕ್ಷೆ ಮಾಡಿಬಿಡ್ರಿ. ಕ್ಲಾಸ್ನಾಗ ಫಸ್ಟ್ ಸ್ಟ್ಯಾಂಡರ್ಡ್ನೇ ದಡ್ಡಿದ್ದ ಒಂದು 7th ಬರೆದ್ರು ರ್ಯಾಂಕ್ ಹೋಲ್ಡರ್ ಆಗ್ಬೋದು, ಹಿಂಜರಿಕೆ ಇದ್ದವ್ರು ಬೋಲ್ಡ್ ಆಗ್ಬೋದು. ಟೇಕ್ ಕೇರ್ ಆಫ್ ದೆಮ್. ಅವ್ರನ್ನ ಹಚ್ಕೊಂಡು ಕೆಲಸ ಮಾಡಿ ಅಂತ ಹೇಳ್ತಾ ಸಂತೋಷ ಆಯಿತು. ಈ ವರ್ಕ್ಶಾಪ್ ನಿಮಗೆ ಎನ್ರಿಚ್ ಮಾಡಿದೆ ಅಂತ ಅನ್ಕೋತೇನೆ. ನೆನ್ನೆ ಒಬ್ರು ಯಾರೋ ಭಾಳ ಚಂದ ಮಾಡಿದ್ರಂತೆ ಆ್ಯಕ್ಟಿವಿಟೀಸ್. ನೆನ್ನೆ ನೀವೆಲ್ಲ ಏನೇನು ಕೇಳಿದ್ದೀರಿ, ತಿಳ್ಕೊಂಡಿದ್ದೀರಿ. ಕೇಳಿದ್ದು ತಿಳ್ಕೊಂಡಿದ್ದು ಇಂಪ್ಲಿಮೆಂಟೇಷನ್ ಆದ್ರೆ ಮಾತ್ರ ಯೂಸ್ಫುಲ್. ತಿಳುವಳಿಕೆ ಇದೆ, ಆಚರಣೆ ಇಲ್ಲ ಅಂದರೆ ವೇಸ್ಟ್. ಜಸ್ಟ್ ಗೋ ಟು ಕ್ಲಾಸ್. ನೆಕ್ಸ್ಟ್ ಕ್ಲಾಸಿಗೆ ಹೋಗ್ತಿರಲ್ಲ, ಫಸ್ಟ್ ಡೇ ಫಸ್ಟ್ ಕ್ಲಾಸ್ನಾಗ ಎಲ್ಲ ಮಕ್ಕಳಿಗೂ ಲವ್ ಯು ಆಲ್ ಅನ್ರಿ, ಸುಮ್ಮನೆ ಅನ್ರಿ. ಅದ್ರಾಗ ಒಂದಿಬ್ರು ಅಂತಾರೆ, ಯಾಕೆ ಇವತ್ತು ಸರ್ ಬೇರೆನೇ ಅದಾರಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತೈತಿ ಇದು ಏನೋ ಬೇರೆ ಫೀಡಿಂಗ್ ಆಗೈತಿ ಅಂತ. ಅದನ್ನು ಒಂದು ಹಾಬಿ ಮಾಡಿಕೊಡ್ರಿ. ನಿಮ್ಗಿಂತ ಮುಂಚೆ ಅವ್ರು ಚಾಲೂ ಮಾಡ್ತಾರೆ, ಲವ್ ಯು ಮಿಸ್, ಲವ್ ಯು ಸರ್ ಅಂತಾರೆ. ಸರ್, ನಾನು ಎವ್ರಿ ಡೇ ಕ್ಲಾಸಲ್ಲಿ ಹೋದಾಗ ನಾನು ಎಲ್ಲರದು ಪ್ರಸಾದ ಆಯಿತು ಅಂತ ಕೇಳ್ತೀನಿ. ಫಸ್ಟ್ ಪೀರಿಯಡ್ ಇದ್ದರೆ ಎಲ್ಲರದು ಪ್ರಸಾದ ಆಯಿತು. 1-2-3 ಮಂದಿಗೆ ಕೇಳ್ತೀನಿ, ಏನಿತ್ತು ಪ್ರಸಾದ ಅಂತ. ಅವ್ರೇನು ಉಪ್ಪಿಟ್ಟು ಚಪಾತಿ. ನಾನು ಹೇಳ್ತೀನಿ ನಮ್ಮ ಮನೆಯಾಗ ರೊಟ್ಟಿ ಮಾಡಿದ್ರು ಅಂತ. ಎಷ್ಟು ಹೊತ್ತು ಆಯಿತು ಸರ್? 35-40 ಸೆಕೆಂಡ್. 35-40 ಸೆಕೆಂಡ್ನಾಗ ನಾವು ಒಂದು ಲವ್ ವರ್ಡ್ ಕ್ರಿಯೇಟ್ ಮಾಡ್ಬೋದು ಸರ್. ಲವ್ ವರ್ಡ್ ವಿ ಕುಡ್ ಕ್ರಿಯೇಟ್ ಇಟ್. ಏನು ಮಾಡ್ತಾನೆ ಪಪ್ಪ, ಏನು ಮಾಡ್ತಾನೆ ಕೇಳ್ತೇನೆ ನಾನು ಹುಡುಗರನ್ನ. ಏನು ಮಾಡ್ತೀನಿ ಪಪ್ಪ, ಏನು ಮಾಡ್ತಾನೆ, ಅವ್ವ ಏನು ಮಾಡ್ತಾಳು, ಜಗಳ ಆಡ್ತೀರಿ ಮನ್ಯಾಗ, ಹೆಂಗೈತಿ ಮನೆಯಾಗ ಏನಾರ ಕಷ್ಟ? ಎಷ್ಟು ಸರ್? 1 minute, half a minute. ವಿ ಕುಡ್ ಕ್ರಿಯೇಟ್ ಅ ನ್ಯೂ ವರ್ಡ್ ದೇರ್. ಹೆಂಗೆ ಅವ್ರು ಯಾವುದು ಕುವೆಂಪುರದೊಂದು ಯಾವುದೋ ಪದ್ಯ ಇದೆಯಲ್ಲ, ಕಿಂದರಿ ಜೋಗಿ ಒಂದು ಸರಿ ಪದ್ಯ ಓದಿದ್ರು. ಹಂಗೆ ನಮ್ಮ ಸ್ಟೂಡೆಂಟ್ಸ್ ನಮ್ಮ ಹಿಂದೆ ಬೆನ್ನು ಹತ್ತಬೇಕು ನೋಡ್ರಿ. ನಮ್ಮ ಮೇಟ್ಸ್, ನಮ್ಮ ಸರ್, ನಮ್ಮ ಮಿಸ್, ಓನ್ಲಿ ಲವ್, ಓನ್ಲಿ ನಾಲೆಡ್ಜ್, ಓನ್ಲಿ ಕ್ರಿಯೇಟಿವಿಟಿ, ಓನ್ಲಿ ಪ್ರೊಡಕ್ಟಿವಿಟಿ, ಓನ್ಲಿ ಪ್ಯೂರಿಟಿ. ಇಷ್ಟ ನಮ್ಮದು ಪ್ರಾಪರ್ಟಿ. ಹಾಗೆ ಆಗಲಿ ಅಂತ ಆಶಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.